मारुततुल्यवेगम् जितेन्द्रियं बुद्धिमतां वरिष्ठम् वातात्मजं वानरयूतमुख्यम् श्रीरामदूतं शिरसा नमामि। श्रीरामदूतं शिरसा नमामि। ಇವತ್ತು ಒಳ್ಳೆ ಬಾಡಿಗೆ ಸಿಗುತ್ತೆ. ಎಲ್ಲಿಂದ ಬಿತ್ತ ಮಗ ಹೂವ? ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ ಅಣ್ಣ. ಓ ಹೌದಾ, ಜಮಾಯಿಸಿ ಆಯ್ತು ಚಿನ್ನ, ಸೂಪರ್, ಬಾಯ್. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿ ಹೇ ಸಾಗು ತಾನ ತಾನ
ಓ ಯಾವ್ದೋ ಒಳ್ಳೆ ಬಾಡಿಗೆ ಬಂತು ಅನ್ಸುತ್ತೆ. ಹಲೋ ಪೇಷಂಟ್ ಶಾಂತಮ್ಮ ಮಗನ ಮಾತಾಡ್ತಾ ಇರೋದು. ಸರ್ ಹೇಳಿ ಸರ್. ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ ನೋಡಪ್ಪ. ಹೌದಾ? ನಾಳೆ ಆಪರೇಷನ್ ಮಾಡ್ಬೇಕು. ನೀವೇನಾದ್ರು 50 ಸಾವಿರ ತಂದು ಕೊಟ್ಟಿರಿ ಅಂದ್ರೆ ಆಪರೇಷನ್ ಸ್ಟಾರ್ಟ್ ಮಾಡಕ್ ಆಗಲ್ಲಪ್ಪ. ಸರ್ ಪ್ಲೀಸ್ ಸರ್ ಮಾಡಿ ಸರ್, ನಾವು ತುಂಬಾ ಬಡವರು ಸರ್. ನಾವೇನು ಮಾಡಕ್ಕಾಗಲ್ಲಪ್ಪ, ಇದು ದೊಡ್ಡ ಹಾಸ್ಪಿಟ್ಲು, ಈ ತರ ಮಾಡಕ್ಕಾಗಲ್ಲ. ನೀನ್ ಬಂದು ಕರ್ಕೊಂಡು ಹೋಗಿ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸ್ಕೊಳಪ್ಪ. ಸರ್ ಏನಾದ್ರು ಮಾಡಿ ಸರ್ ದಯವಿಟ್ಟು ಸರ್, ತುಂಬಾ ಬಡವರು ಸರ್. ನಾಳೆ ಅಷ್ಟರಲ್ಲಿ ದುಡ್ಡು ತಂದು ಕೊಟ್ಟಿಲ್ಲ ಅಂದ್ರೆ ನಾನು ಆಪರೇಷನ್ ಮಾಡಕ್ಕಾಗಲ್ಲಪ್ಪ. ಸರ್ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗಾದ್ರು ಬರ್ತೀನಿ ಸರ್, ದಯವಿಟ್ಟು ಹಂಗೆ ಹೇಳ್ಬಿಡಿ ಸರ್. ಇಲ್ಲ ಆಗಲ್ಲ. ನಾಳೆ ಮಧ್ಯಾಹ್ನವರೆಗೂ ಟೈಮ್ ಕೊಡ್ತೀವಿ, ಅಷ್ಟರಲ್ಲಿ ಬಂದು ದುಡ್ಡು ಕಟ್ಟಪ್ಪ. ಸರ್ ಪ್ಲೀಸ್ ಸರ್ ಹಂಗೆಲ್ಲ ಮಾಡಬೇಡಿ ಸರ್, ನಮ್ಮ ತಾಯಿ ಒಬ್ಬರೇ ಇರೋದು ನನಗೋಸ್ಕರ. ಈ ತರ ದಿನಕ್ಕೆ ಎಷ್ಟು ಜನ ಬರ್ತಾರೆ ಬಿಡಪ್ಪ, ನಾವೇನು ಮಾಡಕ್ಕಾಗಲ್ಲ. ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ದುಡ್ಡು ತಗೊಂಬರಪ್ಪ. ಅಯ್ಯೋ ಆಂಜನೇಯ, ಒಳ್ಳೆ ಎಂಟ್ರಿ ಕೊಡ್ತೀಯ ಅಂತ ನೋಡಿದ್ರೆ ಇದೇನಪ್ಪ ಆಫು. ಅಮ್ಮ ಅಮ್ಮ ನಿನ್ನಂತೆ ಜಗದಲ್ಲಿ ಬೇರಿಲ್ಲ. ಅಮ್ಮ ಅಮ್ಮ ನಿನ್ನಂತೆ ಜಗದಲ್ಲಿ ಬೇರಿಲ್ಲ. ತಾಯೇ ನಿನಗೆ ತಲೆಭಾಗದವರು ಯಾರಿಲ್ಲ. ದೇವತೆ ನೀನು ತಂದ ಮಮತೆಯಾಗಿ ಕಂದ, ದೇವತೆ ನೀನು ತಂದ ಮಮತೆಯಾಗಿ ಕಂದ. ನಿನ್ನ ಹೋಗಳಲು ಸಾಕೆ ಕೋಟಿ ಸಾಲು. ಅಮ್ಮ ಅಮ್ಮ ನಿನ್ನಂತೆ ಜಗದಲ್ಲಿ ಬೇರಿಲ್ಲ. ಬನ್ನಲ್ಲಪ್ಪ. ಇಲ್ಲಪ್ಪ, ನಮ್ದಕ್ಕೆ ಬಾಡಿಗೆ ಕೊಡ್ಲೇ ಇಲ್ಲ ಅಣ್ಣ, ನೆನ್ನೆಯಿಂದ ವ್ಯಾಪಾರ ಇಲ್ಲ. ಇವತ್ತು ಸಾಯಂಕಾಲ ಹೆಂಗಾರ ತಂದು ಕೊಟ್ಬಿಡ್ತೀನಿ. ಹಂಗಂದ್ರೆ ಹೆಂಗೆ ನೀವು ನಮ್ ಬಾಡಿಗೆ ಕೊಡಕ್ಕಿಲ್ವಾ? ಕೊಡ್ತೀನಿ ಅಣ್ಣ. ಅಣ್ಣ 50,000 ಇದ್ರೆ ಕೊಡ್ತೀರಾ? ಎಲ್ಲ ಇದಪ್ಪ, ಒಂದ್ ವಾರ ಮುಂಚೆನೆ ಹೇಳಕ್ಕಿಲ್ವಾ? ಅಡ್ಜಸ್ಟ್ ಮಾಡೇನೆ. ನಮ್ಮ ಅಮ್ಮಗ ಆಪರೇಷನ್ ಐತಣ್ಣ, ನೋಡೋಣ ಏನಾದ್ರು ಮಾಡೋಣ. ಫಸ್ಟ್ ಬಾಡಿಗೆ ಕರೆಕ್ಟಾಗಿ ತಂದ್ಕೊಡ, ಆಮೇಲೆ ನೋಡೋಣ. ಆಯ್ತಣ್ಣ, ಇವತ್ತು ನೈಟ್ ಹೆಂಗಾರು ಮಾಡಿ ತಂದು ಕೊಡ್ತೀನಿ. ಸರಿ, ಬಾಡಿಗೆ ತಂದು ಕೊಟ್ಬಿಡು, ಆಮೇಲೆ ಬೇಕಾದ್ರೆ ನೋಡೋಣ. ಸರಿ ಅಣ್ಣ. ಆಕಾಶದಷ್ಟೆತ್ತರವು ನೀನೇ, ಸಾಗರದ ಆಳವು ನೀನೇ. ಆಕಾಶದಷ್ಟೆತ್ತರವು ನೀನೇ, ಸಾಗರದ ಆಳವು ನೀನೇ. ಎದೆಯಾಳದ ಪ್ರೀತಿ ಅದುವೇ ನಮಗೆ ಆಸ್ತಿ. ಮಾತು ನೀನಿದ್ದರೆ ಸ್ವರ್ಗವೆಂದು ಅನಿಸಿದೆ. ಅಮ್ಮ ಅಮ್ಮ ನಿನ್ನಂತೆ ಜಗದಲ್ಲಿ ಬೇರಿಲ್ಲ.
ಗಾಳಿಯ ಸ್ಪರ್ಶವು ನೀನೇ, ದಾರಿಯ ದೀಪವು ನೀನೇ, ಗಾಳಿಯ ಸ್ಪರ್ಶವು ನೀನೇ, ದಾರಿಯ ದೀಪವು ನೀನೇ, ನನ್ನ ಬಾಳಿನ ಸ್ತಂಭ ಕರುಣೆಯ ಪ್ರತಿಬಿಂಬ, ಮಾತೆ ನೀನಿದ್ದರೆ ಸ್ವರ್ಗವೆಂದು ಅನಿಸಿದೆ ಅಮ್ಮ ಅಮ್ಮ, ನಿನ್ನಂತೆ ಜಗದಲ್ಲಿ ಬೇರಿಲ್ಲ ತಾಯೇ, ನಿನಗೆ ತಲೆಭಾಗದವರು ಯಾರಿಲ್ಲ, ದೇವತೆ ನೀನು ತಂದ ಮಮತೆಯಾಯಿ ಕಂದ, ದೇವತೆ ನೀನು ತಂದ ಮಮತೆಯಾಯಿ ಕಂದ, ಇಲ್ದ ಹೋಗಳನ್ನು ಸಾಕೆ ಕೋಟಿ ಸಾಲು ಅಮ್ಮ ಅಮ್ಮ, ನಿನ್ನಂತೆ ಜಗದಲ್ಲಿ ಬೇರಿಲ್ಲ. ಹಲೋ ಅಮ್ಮ, ನಾ ಲಾಡ್ಜ್ ಓನರ್ ಮಾತಾಡೋದು. ನಿಮ್ಮ ಮಗಳ ಬಾಡಿ ನಮ್ಮ ಲಾಡ್ಜಲ್ಲಿ ಸಿಕ್ಕಿದೆ. ನಿಮ್ಮ ಮಗಳ ಬಾಡಿ ನಾವು ವ್ಯಾನಲ್ಲಿ ಕೊಟ್ಟು ಕಳಿಸ್ತಾ ಇದೀವಮ್ಮ. ಇಲ್ಲಮ್ಮ, ಅವೆಲ್ಲ ನಂಗೆ ಗೊತ್ತಿಲ್ಲ. ಅವಳು ತುಂಬಾ ಹುಡುಗರ ಜೊತೆ ಬರ್ತಾ ಇದ್ಲು, ಏನಂತ ನಂಗೆ ಗೊತ್ತಿಲ್ಲ. ಇಲ್ಲಮ್ಮ, ಅವೆಲ್ಲ ನಂಗೆ ಗೊತ್ತಿಲ್ಲ. ಬಾಡಿ ಕೊಟ್ಟು ಕಳಿಸ್ತಾ ಇದೀವಿ. ಒಂದ್ ಬಾಡಿಗೆ ಇದೆ, ಬರ್ತೇನಪ್ಪ. ಎಲ್ಲಿಗೆ? ಬಾಡಿಕೆರಿಗೆ. ಮಡಿಕೇರಿಗ? ಹ್ಞೂ, ಏನ್ ತರಕ್ಕೆ? ಬಾಡಿನ ತಗೊಂಡೋಗ್ಬೇಕು. ಬಾಡಿನಾ? ಯಾರ್ದ್ರಿ? ನಮ್ ರಿಲೇಟಿವ್ ತಿರ್ಕೊಂಡಿದ್ದಾರೆ, ಹೋಗಿ ಕೊಟ್ಬಿಟ್ಟು ಬರ್ಬೇಕು. ಓ, ರಿಲೇಟಿವಾ? ಹಾ, ಓ, ಏನ್ ಬಾಡಿ ಗಿಡಿ ಅಂತೀರಾ? ಏನ್ 50,000 ಕೇಳಿದ್ರೆ ಕೊಟ್ಬಿಡ್ತೀರಾ? ತಗೊಂಡೋಗ್ಬೇಕು ಅಷ್ಟೇ. ನೀನು ನಿಜವಾಗ್ಲೂ 50,000 ಕೊಡ್ತೀರಾ? ನಿಜವಾಗ್ಲೂ ಕೊಡ್ತೀನಿ ಕಣ್ರಿ. ಸಾರ್ ಹತ್ತಿ ಸಾರ್, ಮತ್ತೆ ನಡೀರಿ ಮತ್ತೆ ಬೇಗ. ಅಲ್ಲ ಸಾರ್, ರಿಲೇಷನ್ ಅಂದ್ರೆ ಯಾರು ಇಲ್ವಲ್ಲ? ನಿಂಗೆ 50,000 ಕೊಟ್ಟಿದ್ದೀನಿ ಕೇಳು, ಪ್ರಶ್ನೆಗಳು ಕೇಳಬಾರ್ದು ಅಂತ. ಸರಿ ಸರ್, ಬರ್ತೀನಿ. ಹೋಗಿ, ಥ್ಯಾಂಕ್ ಯು ಸರ್.
ಅಯ್ಯೋ ಗಾಡಿ ನಿಂತೈತಲ್ಲ, ಏನಾಯ್ತು ನೋಡೋಣ ಇರಪ್ಪ. ಯಾಕೆ ಆಫ್ ಆಯ್ತು? ಏನಾಯ್ತು ಗಾಡಿಗೆ? ಯಾರು ಸೌಂಡ್ ಮಾಡಿದ್ದು? ಅಯ್ಯೋ ಏನಿದು ಸೌಂಡು? ಎಲ್ಲಿಂದ ಬರ್ತಾ ಇದೆ? ಫಸ್ಟು ಈ ಜಾಗ ಖಾಲಿ ಮಾಡೋಣಪ್ಪ. ಅಪ್ಪ ಗಾಡಿ ಐತೆ, ಸೌಂಡ್ ಎಲ್ಲಿಂದ ಬಂತು? ಅಯ್ಯೋ ಫಸ್ಟ್ ಗಾಡಿ ಎತ್ಕೊಂಡು ಹೊಟ್ಬಿಡೋಣಪ್ಪ. ಅಯ್ಯೋ ಏನಿದ್ ಗಾಡಿ ಹಿಂಗ ಆಫ್ ಆಗ್ತಾ ಇದೆ? ಅಯ್ಯೋ ದೇವ್ರೇ. ಅಯ್ಯೋ ತಿರ್ಗಾ ಇದೇ ರೋಡ್ಗೆ ಬಂದ್ಬಿಟ್ನಾ? ಅಯ್ಯೋ ಏನೋ ಇದು, ಸುತ್ತಿ ಸುತ್ತಿ ಇಲ್ಲೇ ಸುತ್ತಾ ಇದ್ದೀನಿ ಇದೇ ಊರಲ್ಲಿ. ಯಾಕೋ ಈ ಊರ್ ಬಿಟ್ಟು ಹೋಗೋಂಗೆ ಕಾಣಿಸ್ತಾ ಇಲ್ಲ ಈ ಬಾಡಿ ಹಾಕೊಂಡ್ಮೇಲೆ. ಅಯ್ಯೋ ತಿರ್ಗಾ ಆಫ್ ಆಯ್ತಲ್ಲಪ್ಪ. ಥೋ ಏನ್ ಗುರು ಇದು ಆಂಜನೇಯ. ಇದ್ಯಾಕೆ ಲೈಟ್ ಆನ್ ಆಫ್ ಆಗ್ತಾ ಇದೆ? ಏನಿದು ಕಾಣಿಸ್ತಾನೆ ಇಲ್ವಲ್ಲ, ಗೊತ್ತಾಗ್ತಾ ಇಲ್ಲ. ಹಾರಲ್ಲಿ ಹಿಂಗ್ ಸೌಂಡ್ ಆಗ್ತೈತೆ. ಏನು ಒಂದೊಂದೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಏನಿದು ಲೈಟ್ಗಳು ಯಾಕೆ ಹಿಂಗೆ ಆಫ್ ಆನ್ ಆಗ್ತಾ ಇದೆ? ಅಬ್ಬಾ ಸರಿ ಹೋಯ್ತು ಈಗ. ಯಾಕೆ ಹಿಂಗಾಯ್ತಲ್ಲ? ಏನಾಯ್ತು? ಫಸ್ಟ್ ಇಲ್ಲಿಂದ ಹೋಗ್ಬಿಡೋಣ ಬಾಪ. ಅಯ್ಯೋ ಸುತ್ತಿ ಸುತ್ತಿ ಇನ್ನೂ ಇದೇ ಊರಲ್ಲಿದ್ದೀನಿ. ಈ ಊರ್ನೇನು ದಾಟ್ತೀನೋ ಇಲ್ವೋ? ಆಂಜನೇಯ ನೀನೇ ಕಾಪಾಡ್ಬೇಕಪ್ಪ. ಏನ್ ಗಾಡಿ ಆ ಕಡೆ ಈ ಕಡೆ ಹೇಳ್ತಾ ಇದೆ? ಅಯ್ಯೋ ಯಾಕೆ ತಿರ್ಗಾ ನಿಂತೋಯ್ತು? ಏನು ಇಲ್ವಲ್ಲ, ಕರೆಕ್ಟಾಗಿ ಇದೆಯಲ್ಲ. ಮತ್ತೆ ತಿರ್ಗಾ ಏನಾಯ್ತಪ್ಪ? ಅಯ್ಯೋ ಹೊರಡೋಣ ಬಾ.
ಯಾರಪ್ಪ ಅವನು? ನಿಲ್ಲು. ಯಾರಪ್ಪ ನೀನು? ನಾನು ಯಾರಾದ್ರೆ ನಿಂಗೇನು? ಬಸ್ ಕೆಟ್ಟೋಗಿದೆ, ನಮ್ಮ ಹುಡುಗಿನ ಮಡಿಕೇರಿ ಗಂಟ ಸೇಫಾಗಿ ಡ್ರಾಪ್ ಮಾಡಬೇಕು. ಹುಡುಗಿನ ಎಲ್ಲೋ? ಅಲ್ಲಿ ಫೋಟೋ ಯಾಕೋ ತಗೋತಿದ್ಯಾ? ಸೇಫಾಗಿ ಕರ್ಕೊಂಡೋಗಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡಕ್ಕೆ. ಓ ಹೌದಾ? ಬನ್ನಿ, ಬನ್ನಿ. ಹಾಯ್. ಹಾಯ್. ಏನು ಅದೃಷ್ಟ ಆಗೋದು. ಅಲ್ಲ, ನಿಮ್ ಗಾಡಿಲೇನೋ ಸುಸು ಸ್ಮೆಲ್ ಬರ್ತಿದ್ಯಲ್ಲ? ಅದು ಗಾಡಿ ತೊಳೆದು 3 ದಿವಸ ಆಯ್ತಲ್ವಾ, ಅದಕ್ಕೆ ಸುಸು ಸ್ಮೆಲ್ ಬರ್ತಿದೆ ಅಷ್ಟೇ. ಓ ಹಾಗಾ? ಓಕೆ. ಹೌದು, ಆ ಅಂಕಲ್ ನಿಮ್ಗೆ ಏನಾಗ್ಬೇಕು? ಅಂಕಲ್? ಯಾವ ಅಂಕಲ್? ಅದೇ ಅವಾಗ್ಲೇ ಗಾಡಿಗೆ ಹಚ್ಚಿದ್ರಲ್ಲ ಅವರು. ಓ ಹೌದಾ? ಗೊತ್ತಿಲ್ಲ. ಗೊತ್ತಿಲ್ವಾ? ನಾನೇನೋ ನಿಮ್ ಸಂಬಂಧಿಕರು ಅನ್ಕೊಂಡೆ. ಸಂಬಂಧಿಕ್ರೆ, ಬಟ್ ಜಸ್ಟ್ 1 hour ಇಂದ. ಅದಂಗೆ? ಅದು ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು ಮಡಿಕೇರಿಗೆ ಹೋಗ್ಬೇಕಾಗಿತ್ತು. ನನ್ ಕರ್ಮ, ಬಸ್ಸು ಮಧ್ಯದಲ್ಲೇ ಕೆಟ್ಟ ಹೋಯ್ತು. ಆ ಟೈಮಲ್ಲಿ ಎಲ್ರೂ ಬರೋ ಗಾಡಿಗಳಲ್ಲಿ ಡ್ರಾಪ್ ತಗೊಂಡು ಹೋದ್ರು. ನನ್ಗ ಯಾವ ಗಾಡಿನೂ ಸಿಗ್ಲಿಲ್ಲ. ದೇವ್ರ ತರ ಅಂಕಲ್ ಬಂದ್ರು. ಆಕ್ಚುಲಿ ಬಂದು ನಿಮ್ ಗಾಡಿಗೆ ಹತ್ಸಿದ್ರು. ಪಾಪ ಅವರೇ ನಂಗೆ ಇಷ್ಟು ಹೆಲ್ಪ್ ಮಾಡಿದ್ದು. ಓ ಅಷ್ಟೇನಾ? ನಾನು ಫೋಟೋ, ಈ ಗಾಡಿ ನಂಬರ್ ಎಲ್ಲ ತಗೊಂಡಿದ್ ನೋಡಿ ನಿಮ್ ಸಂಬಂಧಿಕರು ಅನ್ಕೊಂಡೆ. ಸಂಬಂಧಿಕರೇನೆ, ಜಸ್ಟ್ 1 hour ಇಂದ. ಅಕಸ್ಮಾತ್ ನೀವೇನಾದ್ರೂ ನನ್ನ ಮಡಿಕೇರಿಗೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗಿ ಬಿಟ್ಟಿಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್. ಹೌದಾ? ಅದಂಗೆ? ಅದ್ ಹೇಗ್ ಗೊತ್ತಾ, ಈ ನಮ್ 1 hour ಸಂಬಂಧಿಕರ ಅಂಕಲ್ ಇದಾರಲ್ಲ, ಅವ್ರು ನಿಮ್ ಫೋಟೋನು ನಿಮ್ ಗಾಡಿ ನಂಬರ್ನು ತಗೊಂಡಿದ್ದಾರೆ. ಹಾಗೆ ನಾನ್ ಕೂಡ ಲೇಡೀಸ್ ಹೆಲ್ಪ್ ಲೈನ್ಗೆ ನಿಮ್ ಡೀಟೇಲ್ಸ್ ಕಳ್ಸಿದೀನಿ. ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ನಿಮ್ ಡೀಟೇಲ್ಸ್ ಕಳ್ಸಿದೀನಿ. ಏನಾದ್ರೂ ನೀವ್ ನನ್ನ ಮಡಿಕೇರಿಗೆ ಹುಷಾರಾಗಿ ತಲುಪಿಸ್ಲಿಲ್ಲ, ನೀವು ಪ್ರಾಬ್ಲಮ್ ಅಲ್ಲಿ ಸಿಗಾಕೋತೀರ. ರೀ, ಯಾರೋ ಒಬ್ಬ ಪೊಲೀಸು ಮೋಸ ಮಾಡ್ದ ಅಂತ ಹೇಳ್ಬಿಟ್ಟು ಎಲ್ಲ ಪೊಲೀಸ್ನು ಕೆಟ್ಟವರು ಅಂತ ಹೇಳಕ್ಕಾಗತ್ತಾ? ಯಾವ್ದೋ ಒಬ್ಬ ಹೆಂಡತಿ ಗಂಡಿಗೆ ಮೋಸ ಮಾಡಿದ್ಲು ಅಂತ ಹೇಳ್ಬಿಟ್ಟು ಎಲ್ಲ ಹೆಂಗಸರು ಕೆಟ್ಟವರು ಅಂತ ಹೇಳಕ್ಕಾಗತ್ತಾ? ಕೆಟ್ಟವರು ಅಂದ್ಮೇಲೆ ಒಳ್ಳೆಯವ್ರು ಇದ್ದೇ ಇರ್ತಾರೆ. ಹಾಗಂತ ನೀವು ನನ್ ಮೇಲೆ... ಗೊತ್ತು, ಎಲ್ಲ ಗಂಡಸ್ರ ಮೇಲೂ ತಪ್ಪು ತಿಳ್ಕೊಳ್ಳೋದು ತಪ್ಪು ಅಂತ. ಅದಕ್ಕೆ ತಾನೇ ನಿಮ್ ಗಾಡಿಯಲ್ಲಿ ಹತ್ತಿದ್ದು. ನಿಮ್ಮನ್ನ ನೋಡಿದ್ರೆ ನೀವ್ ಆತರ ಅಂತ ಅನ್ಸಲ್ಲ ಬಿಡಿ. ಅಬ್ಬಾ, ನನ್ ಮೇಲೆ ಇಷ್ಟಾದ್ರೂ ನಂಬಿಕೆ ಇಟ್ಟಿದ್ದೀರಲ್ವಾ? ಸದ್ಯ ಬದುಕ್ತು ಬಡ್ಜೀವ. ನಿಮ್ ಹೆಸರು? ನನ್ನ ಹೆಸರು ಆರ್ಯ. ನಾನ್ ಮಾಡೋ ಡ್ರೈವಿಂಗ್ ಕೆಲಸ. ನಾನ್ ಕೇಳಿದ್ದು ನಿಮ್ ಹೆಸರಷ್ಟೇ. ಸರಿ, ನಿಮ್ಗೆ ಮದ್ವೆ ಆಗಿದ್ಯಾ? ಮಕ್ಳೆಷ್ಟು? ಆಕಾರ ನೋಡಿ ಮೋಸ ಹೋಗ್ಬೇಡಿ, ನನ್ಗಿನ್ನೂ ಮದ್ವೆ ಆಗಿಲ್ಲ. ಸಾರಿ, ನಾನ್ ನಿಮ್ಗೆ ಮದ್ವೆ ಆಗಿದೆ ಅನ್ಕೊಂಡೆ. ಹೌದಾ? ಪರವಾಗಿಲ್ಲ ಬಿಡಿ. ನನ್ನ ಹೆಸರು ಕಾವೇರಿ. ಓ ಕಾವೇರಿ. ನಾನ್ ಬೇಸಿಕಲಿ ಅಪ್ಪ ಅಮ್ಮ ಎಲ್ಲ ಇರೋದು ಬ್ಯಾಂಗ್ಳೂರಲ್ಲಿ. ನಾನಿವಾಗ ಮಡಿಕೇರಿಗೆ ಹೋಗ್ತಾ ಇದ್ದೀನಿ, ಯಾಕೆಂದ್ರೆ ಕೆಲ್ಸದ ಮೇಲೆ. ನೀವ್ ಇದನ್ನೆಲ್ಲ ಕೇಳೋಕ್ಕಿಂತ ಮುಂಚೆನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಗಿದ್ರು ನೀವು ಕೇಳಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಹೇಗೂ ಒಟ್ಟಿಗೆ ಟ್ರಾವೆಲ್ ಮಾಡ್ತಿದೀವಲ್ವಾ, ಒಬ್ರನ್ನೊಬ್ರು ಪರಿಚಯ ಇರ್ಲಿ ಅಂತ. ಆದ್ರೆ ನನಗ್ ನಿಮ್ ಪರಿಚಯ ಆಯ್ತು, ನಿಮಗ್ ನನ್ ಪರಿಚಯ ಆಯ್ತು, ಇನ್ನೊಬ್ರು ಪರಿಚಯ ಆಗೇ ಅಲ್ಲ. ಅಲ್ಲ, ಗಾಡಿಲಿರೋದು ನಾವಿಬ್ರೇ ತಾನೆ, ಇನ್ಯಾರ್ ಪರಿಚಯ ಮಾಡ್ಕೊಡ್ಬೇಕು? ಅದೇ ರೀ, ನನ್ ತಮ್ಮನ್ ಪರಿಚಯ. ತಮ್ಮನ? ಅಯ್ಯೋ, ಏನ್ರಿ ಹೇಳ್ತಿದ್ದೀರಾ? ಇವನೇ ಕಣ್ರಿ ನನ್ ತಮ್ಮ. ಇವನ್ ಬಂದ್ಮೇಲೆ ನಮ್ ಲೈಫಲ್ಲಿ ಒಳ್ಳೇದಾಗಿದ್ದು. ಹೌದಾ? ಅಯ್ಯೋ, ನಾನೇನೋ ಅನ್ಕೊಂಡಲ್ಲಪ್ಪ. ಅಲ್ಲ, ನೀವ್ ಇಷ್ಟೊಂದು ಹೈಟ್ ಇದೀರಲ್ಲ, ನಿಮ್ಗೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಕಷ್ಟ ಆಗಲ್ವಾ? ಕಷ್ಟ ಪಟ್ರೆ ತಾನೆ ನಾವು ನಂಬ್ಕೊಂಡಿರೋರ್ಗೆ ಬೇಕು ಅಂದಾಗ ಖುಷಿ ಪಡ್ಸಕ್ಕಾಗೋದು. ಅಂದ್ರೆ? ಅಂದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ನಂಗೆ ಮೊಸರು ಅಂದ ತಕ್ಷಣ ನೆನ್ಪಾಯ್ತು. ಮೊಸರನ್ನ ಅಂದ್ರೆ ನಂಗೆ ತುಂಬಾ ಇಷ್ಟ. ನಿಮ್ಗೆ? ನನ್ಗೆ ಕರ್ಬೂಜ, ಕಲ್ಲಂಗಡಿ ಹಣ್ಣು ಅಂದ್ರೆ ತುಂಬಾ ಇಷ್ಟ. ಅಲ್ಲ,
ಎಲ್ಲಾ ಗಾಡಿಲೂ ಸ್ಟಾರ್ಟ್ ಮಾಡಿದ ತಕ್ಷಣ ಕೆಳಗ್ ವೈಬ್ರೇಟ್ ಆಗುತ್ತಲ್ಲ ಯಾಕೆ? ರೀ ಏನ್ರಿ ಈ ರೀತಿ ಹೇಳ್ತಾ ಇದ್ದೀರಾ? ಹಾಗಲ್ಲ ರೀ, ನಾನ್ ಕೇಳಿದ್ದು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಸೀಟ್ ಕೆಳಗೆ ವೈಬ್ರೇಟ್ ಆಗುತ್ತಲ್ಲ ಯಾಕೆ ಅಂತ. ಅದು ಡ್ರೈವರ್ಗಳು ಸ್ಟಡಿ ಆಗಿರ್ಲಿ ಅಂತ. ಏನೋ ಹುಡುಕ್ತಾ ಇದೀರಾ? ಇಲ್ಲೆಲ್ಲೋ ಚಾಕು ಇಟ್ಟಿದ್ದೆ, ಸಿಕ್ತಿಲ್ಲ. ಯಾಕೆ? ನಿನ್ ಚುಚ್ಚಿ ಚುಚ್ಚಿ ಸಾಯ್ಸಕ್ಕೆ. ಇವಳು ಬೇಜಾನ್ ಆಡ್ತಾವಳೆ. ಮಾಡ್ತೀನಿ. ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಿಲ್ಲ, ಅದೇ ಏನ್ ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಜಾನ್ ನಕ್ರ ಮಾಡ್ತಿದ್ಯಾ? ಮಾಡ್ತೀನಿ ಮಗನೇ. ನಂಗೆ ಈ ಥರ ವೆದರ್ ಅಂದರೆ ತುಂಬ ಇಷ್ಟ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಹೇಗೆ ಹೇಳೋದು, ಅದೇನಂದ್ರೆ ಏನೋ ಟೆಂಪೋ ಡ್ರೈವರ್ ಯಾವುದೋ ಫಿಗರ್ ತಕೊಂಡ್ ಬಂದಿದ್ಯಾ? ನಿನ್ಗೇನೋ ಉರಿ. ಏನ್ ಫಿಗರ್ ಇದ್ದಾಳೆ ಅಂತ ಫೋಜಾ? ಹೋಗೋಳು ಕುತ್ಕೋ. ಬಾಸ್ಗೆ ಫೋನ್ ಮಾಡಬೇಕು. ಬಾಸ್ಗೆ ಬೇಡ, ಅಷ್ಟೇ ಹುಡುಗರು ಫೋನ್ ಮಾಡಬೇಕು. ಎತ್ತೋ, ಫೋನ್ ಎತ್ತೋ. ಹಲೋ, ಎಲ್ಲಿದ್ದೀರೋ? ಅವನು ಯಾರೋ ಟಂಪೋದವನು ಹೊಡೆದ್ಬಿಟ್ಟು ಬರ್ತಾ ಇದ್ದಾನ. ಅಡ್ಡಾಕ್ಬಿಟ್ಟು ಹೊಡಿರೋ. ನಮ್ಗೆಲ್ಲ ಹೊಡೆದ್ಬಿಟ್ಟಿದ್ದಾನೆ, ನಮ್ಮ ಹುಡುಗರಿಗೆಲ್ಲ ಹೊಡೆದ್ಬಿಟ್ಟಿದ್ದಾನೆ. ನಿನ್ನೆ ಹೊಡೆದಾಕ್ಬಿಟ್ನ. ಬಿಡಲ್ಲ ಅವನ್ನ, ಬಿಡಲ್ಲ. ನಾನು ಹಿಡ್ದಾಕ್ತೀನಿ ಅವನ್ನ. ಸಾಕಷ್ಟಾಗ ಅವನೇ ಅಡ್ಡಾಕ ಹುಡುಗರೆಲ್ಲ ಕರ್ಕೊಂಡು ಹೊಡಿರೋ ಹೇಳ್ತೀನಿ. ಬರ್ತಾ ಇದೀನಿ ನಾನು. ಯಾವ ಗಾಡಿಲಿ ಬರ್ತಾ ಇದ್ದಾನಂತ ಅವನು? ಎಷ್ಟು ಜನ ಇದ್ದಾರೆ? ಅಷ್ಟೇ ತಾನೇ, ಬಿಡು, ನಾನು ನೋಡ್ಕೊಳ್ತೀನಿ. ಸರಿ ಸರಿ, ನಾನು ಹೊಡಿಸ್ ಮಾಡ್ಬಿಡ್ತೀನಿ. ಹೊಡಿರೋ ಹೇಳ್ತೀನಿ. ಬರ್ತೀನಿ ನಾನು. ನಿಮ್ ಕೈಯಲ್ಲಿ ಆಗುತ್ತೆ ಮಾಡ್ರು. ಅಬ್ಬಾ, ನನ್ಗಂತೂ ತುಂಬಾನೇ ಭಯ ಆಗಿತ್ತು. ಹೌದು, ಯಾರವರು? ನನ್ಗೇನ್ರಿ ಗೊತ್ತು ಹುಡುಗರು ಯಾರು ಅಂತ? ಯಾರ ರಾಬ್ರಿ ಮಾಡೋರು ಇರ್ಬೇಕು. ಅವ್ರು ಬಂದವರು ರಾಬ್ರಿ ಮಾಡೋದ್ ಬಿಟ್ಟು ನನ್ನನ್ನ ಯಾಕೆ ರೇಗಿಸಿದ್ರು? ನನ್ನ ಕೈ ಯಾಕೆ ಹಿಡ್ಕೊಂಡ್ರು? ಈಗಿನ ಕಾಲದಲ್ಲಿ ಹುಡುಗಿರ ಅನ್ನೋದು ಸಂಪತ್ತೇ ರೀ. ಅದಕ್ಕೆ ನಿಮ್ನ ರಾಬ್ರಿ ಮಾಡಕ್ ಬಂದಿರೋದು. ಅವ್ರು ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಿದಾರ್ರಿ. ಎದರ್ಕೋಬೇಡ್ರಿ, ಸುಮ್ನೆ ರೀ.
ಹೌದು, ನಮ್ಮ ಬಾಸ್ಗೆ ಫೋನ್ ಮಾಡ್ಬೇಕು ಫಸ್ಟು. ನಮ್ಮ ಬಾಸ್ ಕತೆನೇ ಇದು. ಇನ್ನಿವ್ರ ಬಾಸ ಉಫ್ ಅನ್ಸ್ಬಿಡ್ತಾನೆ. ಏಯ್ ಮುಚ್ಕೊಂಡು ನಿಂತ್ಕೊಳ್ಳಲ್ಲ. ಇರು ಬಾಸ್ಗೆ ಫೋನ್ ಮಾಡ್ಬಿಡ್ತೀನಿ ಇರು. ಹಲೋ ಬಾಸ್, ಹೊಡೆದಾಗ್ಬಿಟ್ಟು ಹೋಗ್ಬಿಟ್ಟ ಬಾಸ್ ನಮ್ಮನ್ನ. ನಮ್ಮ ಹುಡುಗರು ಹೊಡೆದಾಗ್ಬಿಟ್ಟ ಬಾಸ್. ಬಾಸ್ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ನೀವೇ ಬರ್ಬೇಕು ಬಾಸ್. ನೀವೇ ಸಕ್ಕಷ್ಟು ಆಗೋಗವನೆ ಬಾಸ್. ನಿಮ್ಮ ಕೈಯಲ್ಲಿ ಆಗೋದು, ನೀವೇ ಬರ್ಬೇಕು ಬಾಸ್. ನೀವೇ ಬಂದು ನಮ್ಮನ್ನೆಲ್ಲ ಉಳಿಸಿ ಬಾಸ್. ಓಕೆ ಬಾಸ್, ಓಕೆ ಬಾಸ್, ಸರಿ ಬಾಸ್, ಓಕೆ. ಏನ್ ಈ ರೋಡಲ್ಲಿ ಒಂದು ಡಾಬಾನು ಕಾಣಿಸ್ತಾನೆ ಇಲ್ವಲ್ಲ? ಹೊಟ್ಟೆ ಬೇರೆ ಹಸಿತಾ ಇದೆ. ನಮಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ಆಗ್ತಿದೆ. ಮುಂದೆ ಎಲ್ಲಾದ್ರೂ ಡಾಬಾ ಸಿಕ್ಕರೆ ನಿಲ್ಸಿ, ಇಲ್ಲ ಒಂದ್ ಬೇಕರಿ ಸಿಕ್ಕರೂ ಪರವಾಗಿಲ್ಲ, ಬ್ರೆಡ್ ಆದ್ರೂ ತಗೊಳ್ಳೋಣ. ಹಾ ಸರಿ, ನೋಡ್ತೀನಿ, ಇದ್ರೆ ನಿಲ್ಲಿಸ್ತೀನಿ. ಸಿಕ್ತಾ? ಇನ್ನೂ ಇಲ್ಲ, ಮುಂದೆ ಇರ್ಬೋದು, ನೋಡೋಣ. ಥೂ, ನನ್ ಕರ್ಮ, ಹೋಗಿ ಇಂಥ ಡಬ್ಬ ಗಾಡಿಯಲ್ಲಿ ಬಂದೆ. ನನ್ ತಗೊಂಡು ನಾನೇ ಹೊಡ್ಕೋಬೇಕು. ಈ ಬ್ಯಾಗಲ್ಲಿ ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ, ಘಮ ಘಮ ಅಂತ. ತಿಂಡಿ ಗಿಂಡಿ ಇಟ್ಟಿರ್ಬೇಕು. ಹಾ ನೋಡೋಣ. ಎಲ್ರಿ ಹೋಗ್ತಿದ್ದೀರಾ ಇಷ್ಟೊತ್ನಲ್ಲಿ ಬಿಟ್ಬಿಟ್ಟು? ರೀ ಬರ್ತೀನಿರ್ರಿ, ಗಂಡಸ್ರ ಪ್ರಾಬ್ಲಮ್ ನಿಮ್ಗೆ ಏನ್ರಿ ಗೊತ್ತಾಗುತ್ತೆ? ಆಯ್ತು ಹೋಗಿ. ಕ್ಯಾಪಾಗ ನೋಡಿದ್ರೆ ಎಲ್ಲಂದಲ್ಲಿ ಗಾಡಿ ನಿಲ್ಲಿಸ್ತೀರಾ ನೀವು? ರೀ ಬರ್ತೀನಿರ್ರಿ ರೀ. ಎಲ್ಲಂದ್ರಲ್ಲಿ ಗಾಡಿ ನಿಲ್ಲಿಸ್ತಾನೆ. ಇಷ್ಟೊತ್ತಲ್ಲಿ ನೈಟ್ ಟೈಮು, ಒಂದ್ ಕಾಮನ್ ಸೆನ್ಸ್ ಇಲ್ಲ.
ಒಳ್ಳೆ ಎಣ್ಣೆ ವಾಸನೆ ಬರ್ತಾ ಇದೆ. ಸಾರ್ ಸಾರ್ ಯಾರಪ್ಪ ಅದು? ಬಾರಪ್ಪ ಬಾರಪ್ಪ. ನಂಗೆ ಗೊತ್ತು ಏನ್ ಗೊತ್ತೋ? ಯಾರೋ ಬಂದವ್ರೆ ಅಂತಾನೂ ಗೊತ್ತು, ಇವಾಗ ಅವ್ರ ಎಣ್ಣೆ ಕೇಳ್ತಾರಂತಾನೂ ಗೊತ್ತು. ಇಲ್ಲ ಸಾರ್, ನಿಜವಾಗ್ಲೂ ಇಲ್ಲ ಸಾರ್. ಸದ್ಯ ಎಣ್ಣೆ ಬೇಕು. ಆಗಲ್ಲ ಸಾರ್, ಬರೀ ಎಣ್ಣೆ ಕುಡಿಯಕ್ಕಲ್ಲ ಸರ್ ಬಂದಿರೋದು, ಜೊತೆಲಿ ಸೋಡಾನು ಇದ್ರೆ ಚೆನ್ನಾಗಿರುತ್ತೆ ಅಂತ. ಜೊತೆಲಿ ಉಪ್ಪಿನಕಾಯು. ನಾನು ಹೇಳಿಲ್ವಾ? ತಗೊಳ್ರಿ ಎಣ್ಣೆ ಹೊಡ್ರಿ. ಸರ್ ನಂಗೆ ಇವಾಗ ಗೊತ್ತಾಯ್ತು ಸರ್, ಕುಡ್ದವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಬೇಗ ಡವ್ ಮಾಡ್ತಾನೆ, ಎಣ್ಣೆ ಕೊಟ್ಬಿಡ್ರಪ್ಪ. ಅಯ್ಯೋ ಬೇಡ ಸರ್. ನಾನು ಹೇಳಿಲ್ವಾ ಇವ್ರು ಡವ್ ಮಾಡ್ತಾರೆ ಅಂತ? ಏಯ್ ತಗೊಳಪ್ಪ ಎಣ್ಣೆ. ಕೊಡಿ ಸಾರ್. ಆಹಾ ಏನ್ ಗುರು ಎಣ್ಣೆ ಟೇಸ್ಟು. ಉಯ್ರಪ್ಪ ಉಯ್ರಿ, ಕುಡಿಲಿ ಕುಡಿಲಿ, ಹಾಕ್ರಿ, ಹಾಕ್ರಿ ಹಾಕ್ರಿ. ಹಾಕ್ರಿ. ಆಹಾ ತುಂಬಾ ಬೇಜಾರಾಗ್ತದೆ. ಯಾರಾದ್ರೂ ಸ್ಟೋರಿ ನಾನು ಹೇಳ್ತೀನ. ಸುಮ್ಮನೆ ಕೂತ್ಕೊಂಡಿರ್ಬೇಕು. ನಾ ಹೇಳ್ತೀನಿ ಸಾರ್. ಸೂಪರ್, ಹೇಳು. ನನಗ್ ಗೊತ್ತಿತ್ತು, ನನಗ್ ಮೊದಲೇ ಗೊತ್ತಿತ್ತು. ಸುಮ್ಮೀರ, ನೀ ಹೇಳಪ್ಪ. ಟೈಟ್ ಆಗಿರೋದ್ ನಾನ ಬಾಟ್ಲ ಕತೆ ಸೂಪರ್. ಕತೆ ಅಲ್ಲಪ್ಪ, ನಿಜ ನಿಜ ಗುರು. ನಾನೇ ಆ ನತದೃಷ್ಟ ಡ್ರೈವರು. ನನಗ್ ಗೊತ್ತಿತ್ತು, ನನಗ್ ಮೊದಲೇ ಗೊತ್ತಿತ್ತು. ಏನ್ ಹೇಳ್ತಿದ್ಯಾ? ಕುಡಿದಿನ ಹೇಳ್ತಾ ಇರ್ತಲ್ಲಪ್ಪ. ಗಾಡಿಯಲ್ಲಿದ್ಯಾ? ಓ ಬರ್ರೆ ಬರ್ರೆ ಬರ್ರೆ. ಎಲ್ಲ ಸಾಲ ನಡ್ರಿ ಕೊಡೋಲ್ಲ. ಎಣ್ಣೆ ಬಿಡ್ಬೇಡ್ರಪ್ಪ. ಅದ್ ಕೊಡ್ರಪ್ಪ. ನಮ್ಗೆ ಕತೆ ಗೊತ್ತಿತ್ತು, ನನಗ್ ಗೊತ್ತಿತ್ತು. ಎಣ್ಣಾರು ಕೊಟ್ಬಿಡವ್ರಪ್ಪ. ಟೆಂಪೋ ಖಾಲಿನಾ? ಇಂಥ ಒಳ್ಳೆ ಟೈಮಲ್ಲಿ ಎಂತೆಂಥ ಪ್ರಾಬ್ಲಮ್ಗಳು ಬರುತ್ತೋ. ಮೇಲ್ ನೋಡ್ಕೊಂಡು ಏನ್ರಿ ಮಾತಾಡ್ತಿದ್ದೀರಾ? ಕೆಳಗ್ ನೋಡ್ಕೊಂಡು ಹೇಳಕ್ಕಾಗತ್ತಾ? ನೀವು ದಯವಿಟ್ಟು ನನ್ನ ಜೊತೆ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ಬೇಡಿ. ಹೋಗ್ಯಲೇ, ನನ್ ಕಷ್ಟ ನನ್ಗೆ, ಇವಳು ಒಂಥರ ಅಲ್ಲಿ. ಹಲೋ, ಯಾವ ತರನು ಇಲ್ಲ. ಓಕೆ, ನಾನು ನೋಡ್ತಾನೆ ಇದ್ದೀನಿ. ನಾನು ತೆಗೆದು ತೋರಿಸ್ತಾನೆ ಇದ್ದೀನಿ. ನೀನೇನ್ ನೋಡ್ತಾ ಇದ್ಯಾ? ಒಳ್ಳೆ ಕಪ್ಪೆ ಸವಾಸ ಆಯ್ತು, ಸುಮ್ನೆ ಒಟ ಅಂತ ಇರ್ತಾಳೆ. ನೋಡಿ, ಮತ್ತೆ ಮತ್ತೆ ಹೇಗ್ ಆಡ್ತೀರಾ ನೀವು? ಸ್ಟಾರ್ಟ್ ಆಯ್ತು ಇವಳ್ದು. ಅಪ್ಪ ದೇವ್ರೆ, ಅದೇನಂತ ಸೃಷ್ಟಿ ಮಾಡ್ಬಿಟ್ಟ ಇವಳನ್ನ. ಆ ದೇವ್ರು ನನ್ನ ಹುಡುಗಿ ಅಂತಾನೆ ಸೃಷ್ಟಿ ಸರಿ ಮಾಡಿರೋದು. ಸರಿ ಆಯ್ತು, ಬನ್ನಿ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ರೀ, ನಮ್ ಸುತ್ತಮುತ್ತ ಏನೋ ನಡೀತಿದೆ ಅನ್ನಿಸ್ತಿದೆ. ಹೌದೌದು, ನನ್ಗೂ ಹಾಗೆ ಅನಿಸ್ತಾ ಇದೆ. ಬಟ್ ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಹೌದೌದು, ನನಗೂ ಹಾಗೆ ಅನಿಸ್ತಾ ಇದೆ. ಇದೆಲ್ಲ ನೋಡ್ತಿದ್ರೆ ಯಾಕೋ ನಂಗೆ ತುಂಬಾ ಭಯ ಆಗ್ತಿದೆ. ಹೌದೌದು, ನಂಗೂ ಹಾಗೆ ಅನಿಸ್ತಾ ಇದೆ.
ನಾನು ಇವಾಗ ನಿಮ್ಮನ್ನ ಸಾಯಿಸ್ತೀನಿ. ಹೌದೌದು, ನನಗೂ ಹಾಗೇ ಅನಿಸ್ತಾ ಇದೆ. ಏಯ್, ಏನೇನು? ಏನೂ ಇಲ್ಲ, ಸುಮ್ಮನೆ ದಾರಿ ನೋಡ್ಕೊಂಡು ಗಾಡಿ ಓಡಿಸಿ. ಯಾಕೆ ನಿಲ್ಸಿದ್ರಿ? ನೀರು ಕುಡಿಯಕ್ಕೆ. ಹಲೋ, ನೀರ್ ಕುಡಿಯಕ್ಕೆ ಯಾರಾದ್ರೂ ಕೆಳಗ್ ಹೋಗ್ತಾರಾ? ಇವಳೇ ನಿಂಗೆ ಆಡ್ತಾವಳೆ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ರೀ, ನೀರು ಕುಡಿದ್ಬಿಟ್ಟು ಹಿಂದೆಗಡೆ ಟೈರಲ್ಲಿ ಏರಿದೆಯೋ ಇಲ್ವೋ ಟೆಸ್ಟ್ ಮಾಡ್ಕೊಂಡ್ ಬರೋಣ ಅಂತ. ಆಮೇಲೆ ಗಾಡಿ ಪಂಚರ್ ಆಗ್ಬಿಟ್ರೆ ಕಷ್ಟ ಅಲ್ವಾ? ಅಬ್ಬಾ. ಓಕೆ. ಇದ್ಯಪ್ಪ, ಇವಾಗ ನೋಡಪ್ಪ, ಇನ್ನು 3 ಬಾಡಿ ಇದ್ರೂ ಹಾಕೊಂಡು ಹೋಗ್ಬೋದು. ಏನಿದು ಎಣ್ಣೆ ಸ್ಮೆಲ್ ಬರ್ತಿದ್ಯಲ್ಲ? ಅಯ್ಯೋ ಅಯ್ಯೋಯ್ಯೋ, ಸಿಗಾಕೊಂಡ್ಬಿಟ್ನಲ್ಲಪ್ಪ. ಹೌದೌದು, ಸೀಮೆಣ್ಣೆ ಸ್ಮೆಲ್ ಬರ್ತಾ ಇದೆ. ಅಲ್ಲ ರೀ, ಆಲ್ಕೋಹಾಲ್ ಸ್ಮೆಲ್ಲು. ನಿಮ್ಗೆ ಹೆಂಗ್ ಗೊತ್ತದು ಆಲ್ಕೋಹಾಲ್ ಸ್ಮೆಲ್ ಅಂತ? ಅದು ಮೋಸ್ಟ್ಲಿ ನಿಮ್ಗೆ ನೆಗಡಿ ಆಗಿರ್ಬೇಕು. ಯಾವ್ದ್ರ ಸ್ಮೆಲ್ ಅಂತ ಗೊತ್ತಾಗ್ತಾ ಇಲ್ಲ. ಅದು ಅಗರಬತ್ತಿ ಸ್ಮೆಲ್ಲು. ನಾನೇ ಗಮ್ ಅಂತ ವಾಸನೆ ಬರ್ಲಿ ಅಂತ ಅಷ್ಟು ಬಂದಿದ್ದೀನಿ. ಆದ್ರೆ ಹೊಗೆನೆ ಬರ್ತಿಲ್ವಲ್ಲ? ಏನಿವಾಗ? ಥೂ, ಈ ಹುಡುಗಿದು. ಬೇಕಾದ್ರೆ ಗಾಡಿ ನಿಲ್ಸ್ತೀನಿ, ಹೋಗಿ ನೋಡಿ ಹಿಂದೆಗಡೆ ಹೊಗೆ ಬರ್ತಿದ್ಯೋ ಇಲ್ವೋ ಅಂತ. ಬೇಡ ಬೇಡ, ನಡೀರಿ. ಅಪ್ಪ, ತುಂಬಾ ಬಾಯಾರಿಕೆ ಆಗ್ತಿದೆ. ಬಾಟ್ಲ್ ಎಲ್ಲಿದೆ? ರೀ, ಏನ್ರಿ ಕೈ ಎಲ್ಲೆಲ್ಲೋ ಆಗ್ತಾ ಇದ್ದೀರಾ? ಸುಮ್ನೆ ಕುತ್ಕೊಳ್ರಿ, ನಿಮ್ದಕ್ಕೇನು ಹಾಕಲ್ಲ. ಹಲೋ, ಜಾಸ್ತಿ ಕನ್ಫ್ಯೂಸ್ ಆಗ್ಬೇಡಿ. ನಾನ್ ಹೇಳಿದ್ದು ನಿಮ್ ಗಾಡಿ ಗೇರ್ ಕಾಯಿ ಹಾಕಲ್ಲ ಅಂತ. ಓ, ಹೌದಾ? ಹೌದು. ಹೋಯ್ತಿದ್ದು ಸಿಗ್ತಾನೆ ಇಲ್ವಲ್ಲ? ಅಬ್ಬ, ಸದ್ಯ ಸಿಕ್ತು. ಏಯ್! ಇಳಿಯೋ ಕೆಳಗೆ. ಏಯ್, ಬೇಡ. ಏನ್ ಬೇಡ? ನಾನ್ ನಿಂಗ್ ಕೊಡ್ತಾ ಇದೀನ ನಿಂಗೆ ಬೇಡ ಅನ್ನೋಕೆ. ಇಳಿಯೋ ಕೆಳಗೆ. ಗಂಡ ಹುಡ್ಗನ್ ತಗೊಂಬಂದು ಇಳಿಯೋ ಕೆಳಗೆ. ಇಳಿಯೋ. ಏನ್ರಿ ರೀ, ಇಂಥ ಡಬ್ಬ ರೋಡಲ್ಲಿ ನಿಲ್ಸಿದೀರಾ? ರೀ, ಮೊದ್ಲೇ ಪ್ಲಾನ್ ಇದ್ ಬರ್ರಿ ರೀ. ಅಲ್ಲ, ನಾನ್ ನಡೀತಾ ಇರೋದು ಡಾನ್ಸ್ ಮಾಡಿದ್ರ ಕಾಣ್ತಿದ್ಯಾ? ಏನೋ ನೋಡ್ತೀನಿ. ಹಂಗ ನಿಲ್ವಲ್ರಿ. ಇನ್ನೇನ್ರಿ ಗೊತ್ತಾಗತ್ ನಿಮ್ಗೆ? ಅವೋ ಏನದು ಬೇಡ, ನಂಗ್ ಗೊತ್ತು ನೀವೇನ್ ಹೇಳ್ತೀರಾ ಅಂತ. ಸರಿ, ನಿಮ್ ಮೊಬೈಲಲ್ಲಿ ಒಂದೊಳ್ಳೆ ಸಾಂಗ್ ಹಾಕಿ. ಸಾಂಗು ಕಿಕ್ಕೇರಿದೆ, ಸಾಂಗು ಕಿಕ್ಕೇರಿದೆ, ಎರಡು ಸೇರಿದ್ರ ಊಕ ಊಕ. ಅಯ್ಯೋ, ಅದು ಉಕ್ಕೋ ಉಕ್ಕಲ್ಲ, ಮತ್ತ ಕಿಕ್ಕು ಕಿಕ್ಕು. ಇರ್ಲಿ ಬಿಡ್ರೆ, ರೋಡ ಕೈ ಮುಕ್ಕೊಂಡ್ರಪ್ಪ. ಯಾಕೆ? ನಾವ್ ಕುಡಿಬೇಕಾದ್ರೆ ಅದ್ ನಮ್ ಬೀಳ್ಸ್ಬಾರ್ದು ಕಣ್ರಿ, ಮುಖಂಡ್ರೆ.
ಶಿವ ಶುರು ಮಾಡಿ. ರೀ ಬನ್ರಿ. ಬಿಡ್ರಿ ಕೈನ, ತೋರಿಸ್ಬಿಟ್ರಲ್ಲ ನಿಮ್ ಬುದ್ಧಿನ. ಟೈಮ್ ಆಗ್ತಾ ಇದೆ ಬರ್ರಿ. ಸಾರಿ, ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ನೀವೇನಂತ ಮಾಡ್ಬಾರ್ದು, ತಪ್ಪೇನ್ ಮಾಡಿಲ್ಲ ಬಿಡಿ. ನಡೀರಿ ಹೋಗೋಣ. ಬಿಡಿ, ಪರಿಚಯ ಆಗಿದ ತಕ್ಷಣ ಜುಟ್ಟು ಹಿಡಿತೀರ. ಇನ್ನೆಲ್ಲಾರು ನಿಮ್ಮನ್ ಮದ್ವೆ ಆಗ್ಬಿಟ್ರೆ ಅದು ಮದುವೆರ ನಿಮ್ನ ಬರ್ರಿ ಬರ್ರಿ. ಏನ್ರಿ ಡ್ಯಾನ್ಸ್ ಆಗಿತ್ತು? ಏನ್ ಕುಣಿಬೇಕಾರೆ ಕಾಲಿಗೆ ಏಟಾಯ್ತಾ? ಒಳ್ಳೆ ಸಪ್ಪು ಕೂತಿದ್ದೀರಾ. ನಾನ್ ಯಾಕೆ ಏಟ್ ಮಾಡ್ಕೊಳ್ಳಿ, ಇಂಥವೆಲ್ಲ ನಾನು ಎಷ್ಟು ಆಡಿಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಡ್ಯಾನ್ಸ್ ಕಾಂಪಿಟಿಷನ್ ಅಲ್ಲಿ ನಾನು ಫಸ್ಟ್ ಪ್ರೈಸ್. ಯಾವಾಗ? 2ನೇ ಕ್ಲಾಸಲ್ಲಿ. ಹೊಟ್ಟೆ ಉರಿ, ಏನು ಮಾಡಕ್ಕಾಗಲ್ಲ. ನಾವು ಪ್ರೈಸ್ ತಗೊಂಡಿದೀವಿ ಅಂತ ನಿಮ್ಗೆ ಹೊಟ್ಟೆ ಉರಿ. ವಾ, ಅದೇನ್ ಚಿನ್ನದ ಪದಕ? ನೋಡಿ, ನೋಡ್ತಾನೆ ಇದೀನಲ್ಲ. ಏನ್ನ ಸರ್? ರೋಡ್ನ ಯಾಕೋ ತುಂಬಾ ಭಯ ಆಗ್ತಿದೆ. ಇಲ್ಲಿ ಏನೇನೋ ಆಗ್ತಿದೆ. ನನ್ಗೂ ಹಂಗೆ ಅನ್ನಿಸ್ತಾ ಇದೆ. ಓಹ್, ಏನಾಯ್ತು? ಇರಿ, ನೋಡ್ಕೊಂಡ್ ಬರ್ತೀನಿ. ಕಾವೇರಿ, 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 ಯಾರ್ದದು ಬಾಡಿ? ಏನಕ್ಕೆ ಎತ್ಕೊಂಡು ಹೋಗ್ತಿದ್ದಾನೆ? ಯಾರ ಹತ್ರ ಬಂದು ಸಿಗಾಕೊಂಡೆ? ಎತ್ಕೊಂಡಿರೋ ಡೆಡ್ ಬಾಡಿನೇನಾ? ಇಲ್ಲೇ ಬರ್ತಿದ್ದಾನಲ್ಲ ಗಾಡಿ ಹತ್ರ. ಡೆಡ್ ಬಾಡಿನೇ. ಓಡೋಗ್ಬಿಡ್ಲಾ? ಕಾವೇರಿ, ಎಲ್ಲೋಗಿದ್ದೆ ನೀನ್ ಇಷ್ಟೊತ್ತು? ಏನ್ ಮಾಡ್ತಿದ್ದೆ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಗಾಡಿ ಹತ್ತು. ನಾನ್ ಬರಲ್ಲ. ಅಯ್ಯೋ, ನನ್ ಟೈಮ್ ಇಲ್ಲ. ಬಾ. ಬರಲ್ಲ, ಬಿಡು.
ಅಯ್ಯೋ ಕರ್ಮ. ಥು, ನಾಚಿಕೆ ಆಗಲ್ವಾ ನಿಮ್ಗೆ? ಹಾ ಯಾಕೆ? ನೋಡಿ, ಇದೆಲ್ಲ ಸರಿ ಇರಲ್ಲ. ಅದನ್ನೇ ನೋಡ್ತಾ ಇದೀನಿ, ಕಾಣಿಸ್ತಾ ಇಲ್ಲ. ಯಾಕ್ರಿ ಅಳ್ತಾ ಇದ್ದೀರಾ? ನೀವೇನ್ ನೋಡ್ತಿದ್ದೀರಾ? ನಿಮಗ್ ನಾಚಿಕೆ ಆಗಲ್ವಾ? ವಾ ನಾನ್ ನಿಮ್ ಕಾಲ್ ನೋಡ್ತಾ ಇದ್ದೆ ರೀ. ಸುಳ್ಳು. ನಿಜ. ಕಾಲ್ ಯಾಕೆ ನೋಡ್ಬೇಕು? ನೀವು ದೆವ್ವನೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೋಬೇಕಿತ್ತು. ಏ ಬೇಡ 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 ಪ್ಲೀಸ್. ಏನಾಯ್ತು ನನ್ಗೆ? ನೀವೇ ತಾನೇ ಕೂಗಿದ್ದು ಏ ಅಂತ. ನಾನಾ? ಸ್ಟುಪಿಡ್. ನೀನೇ ಕೂಗಿದ್ದು, ನನ್ ಮೇಲೆ ಹೇಳ್ತೀಯಾ? ಸುಳ್ಳು, ನಾನ್ ಕೂಗಿಲ್ಲ. ಇನ್ನೇನ್ ಹಿಂದೆಗಡೆ ಇರೋ ಬಾಡಿ ಕೂಗ್ತಾ? ಏನೂ ಇಲ್ಲ, ಏನಿಲ್ಲ. ಥೋ, ಒಳ್ಳೆ ಚಿಕ್ಕ ಮಕ್ಕಳ ಆಡ್ದಾಗ ಆಡ್ತಿರಲ್ರಿ. ಥೋ, ಇದೆಲ್ಲ ಬಿಡಿ. ಮೊದಲು ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಅದೇನು ಅಂತ ಕಂಡಿಡಿಬೇಕು. ನೀವು ಬೇಕಾದ್ರೆ ಕಂಡಿಡಿರಿ, ನನಗ್ ಬೇರೆ ಕೆಲಸ ಇದೆ. ನನ್ ಮಾತ್ ಕೇಳಿ. ಸುಮ್ನೆ ಕುತ್ಕೊಡ್ರಿ, ತಲೆ ಕೆಡಿಸ್ಬೇಡ್ರಿ. ಮೊದ್ಲೇ ಎದುರ್ಕೊಂಡಿದ್ದೀನಿ, ಅದ್ರಲ್ಲಿ ಬೇರೆ ಏನೋ ಕಂಡಿಡಿತಾರಂತೆ. ನೀವೇನ್ CIDನಾ? ಹೊಟ್ಟೆ ಉರಿ ನಿಮ್ಗೆ. ಸುಮ್ನೆ ಕುತ್ಕೊಳಮ್ಮ. ನಮ್ಮ ತಾಯಿಗೆ ಫುಲ್ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ. ಆಪರೇಷನ್ ಮಾಡಿಸ್ಬೇಕು. 50,000 ರೂಪಾಯಿ ಬೇಕು. ಏನು ಮಾಡಲಿ? ಎಲ್ಲ ಕಡೆ ವಿಚಾರಿಸಿದೆ, ಎಲ್ಲೂ 50,000 ರೂಪಾಯಿ ಸಿಗಲಿಲ್ಲ. ಕೊನೆಗೆ ಈ ಬಾಡಿಗೆ ಬಂತು. 50,000 ರೂಪಾಯಿ ಕೊಡ್ತೀನಿ ಅಂದರು, ಅದಕ್ಕೆ ಒಪ್ಕೊಂಡೆ. ಇವಾಗ ಹೇಳು, ಬಾಡಿ ಯಾರ್ದು? ಹೇಳ್ತೀನಿ. ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಆ ಹೆಣ ಯಾರು ಕೊಟ್ಟಿದ್ದು ಅಂತ ಗೊತ್ತು. ಹೌದು, ಮತ್ತಿವಾಗ ನಿಮ್ಮ ತಾಯಿ? ಅದೇ ಈ ಬಾಡಿನ ಮನೆಗೆ ತಲುಪಿಸಿ ಆಮೇಲೆ ನಮ್ಮ ತಾಯಿ ಹತ್ರ ಹೋಗ್ಬೇಕು. ತುಂಬಾ ಮನ್ಸಲ್ಲಿ ನೋವು ಇಟ್ಕೊಂಡಿದ್ದೀರಾ ಕಣ್ರಿ. ಏನ್ ಮಾಡಕ್ಕಾಗತ್ತೆ? ಆ ದೇವ್ರು ನಮ್ಮಂತ ಬಡವ್ರ ಮೇಲೆ ತಾನೆ ಕಷ್ಟ ಕೊಟ್ಟು ನಾವು ಪಡೋ ಪಾಡ್ ನೋಡೋದು. ನೀವೇನ್ರಿ ಎಲ್ಲದಕ್ಕೂ ಕಿರಿಸ್ತೀರಾ? ಆಯ್ತು, ಹುಷಾರ್ರಿ. ಆಮೇಲೆ ಫಸ್ಟ್ ನೈಟ್ ಅಲ್ಲಿ ಕರೆಂಟ್ ಆಫ್ ಆಯ್ತು ಅಂತ ಜೋರ ಕಿರ್ಸ್ಬಿಡ್ಬೇಡಿ. ಆಮೇಲೆ ನಿಮ್ ಗಂಡ ಎದ್ನೋ ಬಿದ್ನೋ ಅಂತ ಓಡಾಗ್ಬಿಡ್ತಾನ ಅಷ್ಟೇ. ಏನ್ರಿ ನೀವು ಅಲ್ಲಿ ಹಿಂದೆಗಡೆ ಹೆಣ ಮಾಡ್ಕೊಂಡು ಮುಂದೆಗಡೆ ಕಾಣಿಸೋ ಸ್ಮಶಾನಕ್ಕೆ ಎದಿರ್ತೀರಲ್ರಿ? ನಿಮ್ಗೇನ್ ಭಯ ಆಗಲ್ವಾ? ಭಯನ? ನಮ್ಗ? ನಾನ್ ಭಯ ಅನ್ನೋದನ್ನ ಭದ್ರ ಬೀಗ ಹಾಕಿ ಬಿಸಾಕಿದೀನಿ. ಮತ್ತ ಅವಾಗ್ಲೇ ಹೆದ್ರುಕೊಂಡ್ರಿ? ಯಾರು ಬೀಗ ಓಪನ್ ಮಾಡಿದಾಗ ಎದುರ್ಕೊಳ್ಳೇಬೇಕು. ಅಂತೂ ಮಧ್ಯರಾತ್ರಿ 4 ಗಂಟೆ ನಾನು ನೀವು ಟ್ರಾವೆಲ್ ಮಾಡ್ದಂಗ ಆಯ್ತು. ರೀ, ನಿದ್ದೆ ಮಾಡ್ಬೇಡ್ರಿ, ನಮಗೂ ನಿದ್ದೆ ಬರುತ್ತೆ. ಅಯ್ಯಯ್ಯೋ,
ನೀವಂತೂ ಆ ಕೆಲಸ ಮಾಡ್ಬೇಡಿ ಸ್ವಾಮಿ. ಓಕೆ, ನಿಮ್ ನಿದ್ದೆ ಹೋಗಕ್ ಒಂದ್ ಆಟ ಆಡೋಣ. ಇನ್ನೊಂದು ಆಟನಾ? ಏನು? ಗಂಡ ಹೆಂಡತಿ ಆಟ. ವಾಟ್? ಲಾ 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 ಲಾ. ಲಾ 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 ಲಾ. ವಾವ್, ಒಳ್ಳೆ ಸಾಂಗ್ ಅಲ್ಲ? ಸಾಂಗ್ ಆಫ್ ಮಾಡ್ತೀರಾ? ಇರ್ಲಿ ಬಿಡ್ರಿ, ಚೆನ್ನಾಗಿದೆ. ಈ ಸಾಂಗ್ ಕೇಳ್ತಿದ್ರೆ ನಂಗೊಂಥರ ಆಗ್ತಿದೆ, ದಯವಿಟ್ಟು ಆಫ್ ಮಾಡಿ ಪ್ಲೀಸ್. ಆ ತರ ಆಗ್ಲಿ ಅಂತ ತಾನೇ ಅವ್ರ ಸಾಂಗ್ ಹಾಕಿರೋದು. ಇರ್ಲಿ ಬಿಡಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗೋಕ್ಕಿಂತ ಮುಂಚೆ ಈ ಸಾಂಗ್ ಆಫ್ ಮಾಡಿ. ಈ ಗಂಡ ಹೆಂಡತಿ ಆಟನೂ ಬೇಡ, ಏನೂ ಬೇಡ, ಎಲ್ಲ ಕ್ಯಾನ್ಸಲ್. ಹಾಗಾದ್ರೆ ಇನ್ಯಾವ ಆಟ ಆಡೋಣ? ಇನ್ಯಾವ ಆಟನೂ ಬೇಡ, ಸುಮ್ಮನೆ ನಡೀರಿ. ಯಾಕ್ರಿ ಇದ್ದಕ್ಕಿದ್ದಂಗೆ ಸೀರಿಯಸ್ ಆಗ್ಬಿಟ್ರಿ? ಯಾಕೂ ಇಲ್ಲ ರೀ, ನೀವು ಈ ತರ ಎಲ್ಲ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ರೀ. ಪರವಾಗಿಲ್ಲ, ನಾನು ಹೀಗೆ ಇರ್ತೀನಿ. ಯಾಕ್ರಿ ಬೇಜಾರಲ್ಲಿದ್ದೀರಾ? ಏನಾಯ್ತು ಹೇಳಿ, ಏನಾಯ್ತು? ಆರ್ಯ ಅವ್ರೆ, ನಿಮ್ ಬೇಜಾರು ಹೋಗಕ್ಕೆ ಒಂದ್ ಕತೆ ಹೇಳ. ನಂಗೊಬ್ಳು ಫ್ರೆಂಡ್ ಇದ್ಲು ಆಯ್ತಾ, ಅವಳ ಹೆಸರು ಸವಿತಾ ಅಂತ. ಅವಳ ಹಿಂದೆ ಯಾವಾಗ್ಲೂ ಒಬ್ಬ ಕಾಟ ಕೊಡ್ತಿದ್ದ. ಅದು ಡೈರೆಕ್ಟ್ ಆಗಲ್ಲ, ಫೇಸ್ಬುಕ್ ಅಲ್ಲಿ. ಯಾವಾಗ್ಲೂ ಫೇಸ್ಬುಕ್ ಅಲ್ಲಿ ಚಾಟ್ ಮಾಡ್ತಿದ್ದ, ಲವ್ ಮಾಡ್ತಿದ್ದ, ಪ್ರಪೋಸ್ ಮಾಡ್ತಿದ್ದ. ಇವಳು ಯಾವ್ದಕ್ಕೂ ರಿಪ್ಲೈ ಮಾಡ್ತಿರ್ಲಿಲ್ಲ. ಹೆಂಗ್ ಕಾಡ್ತಿದ್ದ ಅಂದ್ರೆ ಒಳ್ಳೆ ಹುಚ್ಚಿನ ತರ ಕಾಡ್ತಿದ್ದ. ಸರಿ, ಅದಕ್ಕೆ ಅವಳೆಂದ್ಲು ಒಂದಿನ ಡೈರೆಕ್ಟ್ ಆಗಿ ಮೀಟ್ ಮಾಡೋಣ ಅಂತ. ಸರಿ, ಡೈರೆಕ್ಟ್ ಆಗು ಮೀಟ್ ಮಾಡಿದ್ರು. ಮೀಟ್ ಮಾಡಿದಾಗ, ನೀನ್ ಯಾಕೆ ನನ್ನ ಮೆಸೇಜಸ್ ಗಳಿಗೆ ರಿಪ್ಲೈ ಮಾಡಲ್ಲ, ನಂಗೆ ಏನು ಆನ್ಸರ್ ಕೊಡಲ್ಲ, ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ದ. ಅದಕ್ಕೆ ಇವಳಂದ್ಲು, ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ನಿನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ಗೊತ್ತಿಲ್ಲ, ನಾನ್ ಹೇಗ್ ನಿಂಗ್ ಮೆಸೇಜ್ ಮಾಡ್ಲಿ, ಕಾಲ್ ಮಾಡ್ಲಿ ಅಂತ. ಅದಕ್ಕೆ ಅವನ್ ಅಂತಾನೆ, ನಿಂಗೇನು ನನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಾನೇ ಬೇಕು, ನನ್ ಫ್ಯಾಮಿಲಿ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಅವ್ನ್ ಮೊದ್ಲು ಹೇಳೋದು ಅವ್ರ ಅಕ್ಕನ ಬಗ್ಗೆ. ಅವನ್ಗೊಬ್ಳು ದೊಡ್ಡ ಅಕ್ಕ ಇರ್ತಾಳೆ, ಅವಳ ಹೆಸ್ರೇನ್ ಗೊತ್ತಾ? ನೇತ್ರ. ಓಕೆನಾ? ಇನ್ನೊಬ್ಳು ಚಿಕ್ಕ ಅಕ್ಕ ಇರ್ತಾಳೆ, ಅವಳ ಹೆಸ್ರೇನ್ ಗೊತ್ತಾ? ಫೇಸ್ಬುಕ್ ಪವಿತ್ರ ಅಂತ. ಅಷ್ಟೇ ಅಲ್ಲ, ತಂಗಿನೂ ಇರ್ತಾಳೆ. ತಂಗಿ ಹೆಸ್ರೇನ್ ಗೊತ್ತಾ? ಚಾಟಿಂಗ್ ಶ್ವೇತಾ ಅಂತ. ಇಷ್ಟೆಲ್ಲ ಕೇಳಿದ್ರಲ್ಲ, ನಮ್ಮಮ್ಮನ ಹೆಸರು ಹೇಳ್ಬೇಕಲ್ವಾ? ಅವಾಗ ನಮ್ಮಮ್ಮನ ಹೆಸರು ಗೂಗಲ್ ಗೌರಮ್ಮ ಅಂತ ಹೇಳ್ತಾನೆ. ಅಂಡ್ ಅಷ್ಟೇ ಅಲ್ಲ, ಇವಾಗ ಅವ್ರ ಅಪ್ಪನ ಹೆಸರು ಹೇಳಕ್ ಹೋಗ್ಬೇಕು. ಅವಾಗ ನನ್ನ ಫ್ರೆಂಡ್ ಹೇಳ್ತಾಳೆ, ನಿಮ್ಮ ಅಪ್ಪನ ಹೆಸರು ನೀನೇನ್ ಹೇಳ್ಬೇಡ, ನಾನೇ ಹೇಳ್ತೀನಿ ಅಂತ. ಅದಕ್ಕೆ ಅವ್ನು ಕೇಳ್ತಾನೆ, ಹೇಗ್ ಗೊತ್ತಾಯ್ತು ನಿಂಗೆ ಅಂತ. ಸರಿ, ನಮ್ಮ ಅಪ್ಪನ ಹೆಸರು ಏನು ಹಾಗಾದ್ರೆ? ಜಿಯೋ ಶಂಕರ್. ನನ್ನ ಹೆಸರು ಗೊತ್ತಲ್ಲ, ವಾಟ್ಸ್ಆಪ್ ವರುಣ್. ಕತೆ ಇಲ್ಲಿಗೆ ಮುಗಿಯಲ್ಲ. ಸರಿ, ಈಗ್ಲಾದ್ರೂ ಮದ್ವೆ ಆಗು ಅಂತ ಕೇಳ್ತಾನೆ. ಸರಿ, ಮದ್ವೆ ಆಗ್ತೀನಿ, ಹೇಗ್ ಮದ್ವೆ ಆಗ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಅವನಂತಾನೆ, ಗೂಗಲ್ ಅಲ್ಲಿ ಮದ್ವೆ ಆಗೋಣ, ಆನ್ಲೈನ್ ಅಲ್ಲಿ ಸಂಸಾರ ಮಾಡೋಣ. ಸರಿ, ಗೂಗಲ್ ಅಲ್ಲಿ ಮದ್ವೆ ಆಗ್ತೀಯ, ಆನ್ಲೈನ್ ಅಲ್ಲಿ ಸಂಸಾರನೂ ಮಾಡ್ತೀಯ, ಆದ್ರೆ ಮಕ್ಕಳನ್ನ ಹೆಂಗ್ ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಅವನ್ ಏನ್ ಉತ್ತರ ಕೊಟ್ಟಿರ್ಬೇಕು? ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ನನ್ನ ಫ್ರೆಂಡ್ ಏನ್ ಮಾಡಿರ್ಬೇಕು ಗೊತ್ತಾ? ಕಪಾಳಕ್ ಬಾರಿಸಿ ಸೀದಾ ಅಲ್ಲಿಂದ ಹೊರಟೋದ್ಲು. ಹಬ್ಬ, ಫೈನಲಿ ನಿಮ್ ಮುಖದಲ್ಲಿ ಸ್ಮೈಲ್ ನೋಡ್ದೆ. ನಾನು ಬರ್ತೀನಿ. ಅಯ್ಯೋ, ಏನೋ ಆಗ್ತಾ ಇದೆ.
ಗಾಡಿನ ಕೊಟ್ಬಿಡ್ಬೇಕು. ಏನಾದ್ರು ಮಾಡ್ಕೊಳ್ಳಿ, ನನ್ನ ಮೊದಲು ನಾನು ಊರಿಗೆ ಬಿಟ್ಬಿಡಿ. ನಡೀರಿ ಪ್ಲೀಸ್. ಯಾರು ಇವ್ರು ಹಿಂಕಿರಿಸ್ತಾ ಇದಾರೆ? ಹೇ ನಿಲ್ಸಿ. ಯಾಕೆ? ಓ ಕೇಳ್ಕೊಂಬರ್ತೀನಿ ಯಾರು ಅಂತ. ಓ ಯಾರಪ್ಪ ನೀವೆಲ್ಲ? ಡ್ರಾಪ್ ಕೊಡಿ ಸರ್, ಡ್ರಾಪ್. ನಾವು ಏನ್? ಮಧ್ಯರಾತ್ರಿ ಮಧ್ಯ ಬೇರೆ ಹಾಕಿ ಬಂದ್ರಿ. ಗಂಡಸ್ರಿ ಆಗ್ಬೇಕ ಸರ್. ನೀವೇನ್ ಸರ್ ಹುಡುಗಿನೆಲ್ಲ ಕೂರಿಸ್ಕೊಂಡು ಯಾರು ರಾಡಿ ತರ ಕುತ್ಕೊಂಡ್ಬಿಟ್ಟವಳೆ? ದೊಡ್ಡ ಮಾರಾಡಿನ ಇಳಿಯ ಕೆಳಗ. ಹೇ ಹಿಂದೆ ಹೋಗ್ ಹತ್ತಿ. ಏ ಹಿಂದೆ ಬೇಡ, ಹಿಂದೆ ಹುಡುಗಿದಾಳೆ. ಹುಡುಗಿ ನಮ್ಮ ಅಕ್ಕನ ತರ ಗುರು. ಅಕ್ಕ ಬಂದು ಅಕ್ಕ ಥು, ಇದೇನ್ ಬೇಡ ಬೇಡ ಅಂದ್ರು ಹತ್ಕೊಬಿಟ್ರಲ್ಲಪ್ಪ. ಅಯ್ಯೋ ಹೋಗ್ಲಿ ಬಿಡಿ ಪಾಪ. ಅವ್ರೆ ಕಂಡಕ್ಟ್ರ ಒಳ್ಳೆ ಕುಡ್ಕುರ್ ಸಾವಾಸ ಆಯ್ತಪ್ಪ. ಹೋಗ್ಲಿ ಬಿಡಿ, ಡೆಡ್ ಬಾಡಿಗೆ ಒಳ್ಳೆ ಕಂಪ್ನಿ ಸಿಕ್ದಂಗ ಆಯ್ತು. ಅವ್ರಿಗಿನ್ನೂ ಗೊತ್ತಿಲ್ಲ ಅಲ್ಲಿರೋ ಡೆಡ್ ಬಾಡಿ ಅಂತ. ಆ ಕಡೆ ಮಲ್ಕೋ. ಎಷ್ಟು ಆ ಕಡೆ ಮಕ್ಕ. ಯಾಕೆ ಕೂತಿದೆ ಮಲ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಇನ್ನು ಬಹಳ ದೂರ ಹೋಗ್ಬೇಕಾ? ಬೆಳಿಗ್ಗೆ ಎಷ್ಟಲ್ಲಿ ಹೋಗ್ತೀವಿ? ಲೈ ಹೇಳೋ ಮೇಲೆ ಯಾವ ಊರು ಬಂತು? ಹೇಳೋ ಮೇಲೆ ಅಲ್ಲ ರೀ, ಆ ಕುಡುಕ್ರು ಹೋಗಿ ಹೋಗಿ ನಮ್ ಗಾಡಿಗೆ ಬರ್ಬೇಕಿತ್ತ? ಪಾಪ ಆ ಹೆಣ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿತ್ತು, ಏಕಾಂಗಿಯಾಗಿ ಆರಾಮಾಗಿತ್ತು. ಇವ್ರುಗಳು ಬಂದು ಡಿಸ್ಟರ್ಬ್ ಮಾಡ್ಬಿಟ್ರು. ಅಪ್ಪ ಅವ್ರು ಓಡೋಗಿದ್ ನೆನ್ಸ್ಕೊಂಡ್ರೆ ದೇವ್ರೆ ನಗು ಬರುತ್ತೆ. ಏನಾಯ್ತು? ನೋಡಿದ್ರ ನಿಮ್ ಬೆಕ್ಕಳಿಗೆ ಹೊರಟೋಯ್ತು. ಹೇಗೆ? ನೀವೇನ್ ಡಾಕ್ಟ್ರಾ? ಇಲ್ಲ, ಯಾಕೆ? ಅಲ್ಲ, ನೀವು ಕಿಸ್ ಕೊಡಕ್ ಬಂದ ತಕ್ಷಣ ಬಿಕ್ಕಳಿಕೆನೆ ನಿಂತೋಯ್ತಲ್ವಾ, ಅದಕ್ಕೆ ಕೇಳಿದೆ. ಐ ಅಯ್ಯೋ ಏನಾಯ್ತು? ಏನಿಲ್ಲ, ಸುಮ್ನಿರ್ರಿ, ಬಿಕ್ಕಳಿಕೆ ಅಷ್ಟೇ. ಅಯ್ಯೋ ನಾನೇನೋ ಆಗೋಯ್ತು ಅಂತ ಅನ್ಕೊಂಡ್ಬಿಟ್ಟೆ ರೀ. ಕಿಸ್ ಕೊಡಕ್ಕೇನೋ ಬಂದ್ರಿ, ರಿಯಲ್ ಆಗಾರು ಕೊಡಬಾರ್ದಾಗಿತ್ತಾ? ನೀವೇನ್ ಅನ್ಕೊಂಡಿದ್ದೀರಾ ನನ್ನ? ಹುಡುಗಿ ಅನ್ಕೊಂಡಿದೀನಿ. ಓ, ನಿಮ್ಗೆ ರಿಯಲ್ ಆಗಿ ಬೇರೆ ಕಿಸ್ ಕೊಡ್ಬೇಕಿತ್ತು. ನಿಮ್ ಹೈಟ್ಗೆ
ನಿಮ್ ಮೂತಿಗೆ ಕಿಸ್ ಕೊಡಕ್ ಬಂದಿದ್ದೆ ಹೆಚ್ಚು. ಹ? ಎವ್ರಿಬಡಿ ಕಿಸ್ ಬೇಕಂತೆ. ಮುಖ ನೋಡು. ಏನೋ ಹೋಗ್ಲಿ ಪಾಪ ಅಂತ ಗಾಡಿಲಿ ಕುಡಿಸ್ಕೊಂಡ್ರೆ ಬೇಜಾನ್ ಬೈತಾ ಇದ್ದೀರಾ? ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಹೌದಾ? ಇಳಿಸ್ಬಿಟ್ಟು ಹೋಗ್ತೀಯಾ? ಇಳಿಸು ನೋಡೋಣ. ಇಳಿಯ ಕೆಳಗೆ. ಅದೇನ್ ಇಳಿಸ್ತೀಯ? ಏನೋ ಹೋಗ್ಲಿ ಪಾಪ ಅಂತ ಹತ್ಸ್ಕೊಂಡ್ರೆ ಬೇಜಾನ್ ಆಯ್ತು. ಏನಿದು ರಿಯಲ್ ಆಗಿ ಗಾಡಿ ನಿಲ್ಲಿಸ್ಬಿಟ್ಟ? ನಾನು ಇವಾಗ ಇಳಿಬೇಕಾ? ಇಷ್ಟೊತ್ತಲ್ಲಿ ಒಬ್ಬಳನ್ನ ಬಿಟ್ಟು ಹೋಗ್ತಿದ್ಯಾ? ಒಬ್ಳೆ ನಿಂತಿರು ಗೊತ್ತಾಗುತ್ತೆ ಇವಾಗ. ಫುಲ್ ಕತ್ಲು. ಏನ್ ಮಾಡ್ಲಿ? ಭಯ ಆಗ್ತಿದೆ. ಕಾಡ್ ಪ್ರಾಣಿ ಆದ್ರೂ ಬಂದ್ರೆ ಏನ್ ಮಾಡೋದು? ಅಯ್ಯೋ ಭಯ ಆಗ್ತಿದ್ಯಲ್ಲ. ಇವಾಗ ಬುದ್ಧಿ ಬಂದಿರುತ್ತೆ. ಸಾಕ್ ಬಿಡಿ ಇಷ್ಟ ಅವ್ರಿಗೆ. ಹೋಗ್ಲಿ ಹತ್ ಕುತ್ಕೋ ಬಾ. ಬರಲ್ಲ, ನನ್ ಬರಲ್ಲ, ಹೋಗು. ನನ್ನೆಲ್ಲ ಬಿಟ್ಟು ಹೋಗ್ತೀಯಾ ನೀನು? ಅಯ್ಯೋ ಸ್ವಾಮಿ, ತಪ್ಪಾಯ್ತು. ಆಹಾ, ಹಂಗೆ ಮೇಂಟೈನ್ ಮಾಡಬೇಕು. ರೀ, ನಾನೊಂದು ಕಾಮಿಡಿ ಹೇಳ್ತೀನಿ ರೀ, ಸುಮ್ನೆ ನಗ್ಬೇಡ್ರಿ, ಆಮೇಲೆ ನಗುವ್ರಂತೆ. ಹೇಳಿ. ಒಂದ್ ದಟ್ಟವಾದ ಕಾಡಿರುತ್ತೆ. ಅಲ್ಲಿ ಋಷಿ ಮತ್ತೆ ಅವ್ರ ಮಗಳು ವಾಸವಾಗಿರ್ತಾರೆ. ಅವ್ರೊಂದ್ ಗಿಣಿ ಸಾಕಿರ್ತಾರೆ. ಅವ್ರ ಅಪ್ಪ ಯಾವಾಗಲೂ ತಪಸ್ ಮಾಡ್ಬೇಕು ಅಂತ ಆಚೆ ಕೂತ್ಕೊಂಡು ಓಂ ನಮ ಶಿವಾಯ ಅಂತ ಹೇಳ್ತಾ ಇರ್ತಾರೆ. ಅವ್ರ ಮಗಳು ಒಂದ್ಸತಿ ಆಚೆ ಓಡ್ ಬಂದ್ಬಿಟ್ಟು ಅಪ್ಪ ಗಿಣಿ ಮಾತಾಡ್ತಾ ಇದೆ ಅಂತ ಹೇಳ್ತಾಳೆ. ಅವ್ರ ಅಪ್ಪ ಖುಷಿಯಿಂದ ಏನ್ ಮಾತಾಡ್ತಾ ಇದೆ ಅಂತ ಕೇಳಿದಾಗ ನಿಮ್ಮ ಅಪ್ಪನ್ ಮುಚ್ಕೊಂಡ್ ಕುತ್ಕೋ ಅಂತ ಹೇಳ್ತು. ರೀ, ಇದ್ ನೀವ್ ನನಗೆ ಹೇಳ್ದಂಗೆ ಇದೆ. ಗೊತ್ತಾಯ್ತು ತಾನೇ, ಸುಮ್ನೆ ಕುತ್ಕೊಳ್ರಿ. ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ವಾ? ಈ ಕಾಲದಲ್ಲಿ ಯಾರಿಗೂ ಡೈರೆಕ್ಟ್ ಆಗಿ ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ ರೀ. ಯಾಕೆ ಅರ್ಥ ಮಾಡ್ಕೊಳಲ್ಲ? ನನ್ನ ಹತ್ರ ಟ್ಯೂಷನ್ಗೆ ಬಾ, ಎಲ್ಲ ಅರ್ಥ ಆಗುತ್ತೆ. ಏನು ಅಲ್ಲಿ ಈ ಹೆಣ ಕೂತಿದೆ. ಮಲ್ಗೆ ಇದೆಯಲ್ಲೇ, ಏನ್ ತಮಾಷೆ ಮಾಡ್ತಾ ಇದೆಯಾ ಇನ್ನು? ಇಲ್ಲ, ಕೂತಿತ್ತು. ಹಾಗಾದ್ರೆ ಇವಾಗ ನಿದ್ದೆ ಬಂತು ಅಂತ ಮಲ್ಕೊಂಡ್ಬಿಡ್ತಾ? ಸುಮ್ನಿರಿ, ಸುಮ್ನಿರಿ. ಡೆಡ್ ಬಾಡಿ ಇಲ್ಲ. ನಾನ್ ಬರಲ್ಲ, ನೀವ್ ಹೋಗ್ಬಿಟ್ ಬನ್ನಿ. ನಾನು ಇಲ್ಲೇ ಕೆಳಗಿರ್ತೀನಿ, ಆಯ್ತಾ? ಅಯ್ಯೋ ಎಲ್ಲಪ್ಪ, ಎಲ್ಲಿ ಅಂತ ಹುಡ್ಕೋದು? ರೀ ಆರ್ಯ ಅವ್ರೆ, ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾನಿದ್ದೀನಿ, ಹೋಗ್ ಬನ್ನಿ. ಇವಳು ಅಜ್ಜಿ ಜೊತೆಲ್ ಬಂದ್ರೆ ಅಲ್ಲೇ ನಿಂತವಳಲ್ಲಪ್ಪ. ಮಾಡ್ತೀನಿ ತಡಿ ಇವಳಿಗೆ. ಯಾಕ್ರಿ? ಹಿಂದೇನೋ ಇದೆ ಅನ್ರಿ. ಮತ್ತೆ ಅವಾಗ್ಲೇ ಕರ್ರೆ ಬರ್ಬೇಕು ತಾನೆ. ಬನ್ನಿ ಇವಾಗ. ಬನ್ರಿ ಹತ್ರ ಹೋಗೋಣ. ಬನ್ರಿ. ಅಯ್ಯೋ, ಇಲ್ಲೇ ಇದೆ. ಆರ್ಯ ಅವ್ರೆ, ಯಾಕೋ ನಂಗೆ ತುಂಬಾ ಭಯ ಆಗ್ತಿದೆ. ಎಲ್ಲಿ ಏನು ಕಾಣಿಸ್ತಾನೆ ಇಲ್ಲ.
ಅನ್ನಿಸ್ತಿದೆ. ಯಾರು ಇಲ್ಲ. ಎಲ್ಲೂ ಸಿಗ್ತಾ ಇಲ್ವಲ್ಲಪ್ಪ. ಆರ್ಯ, ಏನಿದು? ಏನ್ ನಡೀತದೆ? ಒಂದು ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡ್ಲಿ ನಾನು ಇವಾಗ? ಏನು? ಅಯ್ಯೋ, ಎಲ್ಲಿ ಬಂದ್ಬಿಟ್ನಪ್ಪ? ಎಲ್ಲಿ ಹೋದ ಇವನು? ಕಾಣಿಸ್ತಾನೆ ಇಲ್ವಲ್ಲ. ಏನೋ ಫಾಲೋ ಮಾಡೋ ಥರ ಆಗ್ತಿದೆಯಲ್ಲ. ಹೋಗಿದ್ದಾನೆ ಇವನು. ಎಲ್ಲಿ ಹೋಗ್ತಿದ್ದಾನೆ ಇವನು? ಫಾಲೋ ಮಾಡೋ ಥರ ಆಗ್ತಿದೆಯಲ್ಲಪ್ಪ. ಹಾಯ್. ಥು. ಓ, ಏನಪ್ಪ ಇದು? ಓ ಪಾ. ಬಾಡಿ ಎಲ್ಲೋಯ್ತು? ಬಾಡಿನೂ ಕಾಣಿಸ್ತಿಲ್ಲ, ಇವನು ಕಾಣಿಸ್ತಿಲ್ಲ. ಅಂತ ಹುಡುಕ್ಲಿ. ಇದ್ರೆ ಭಯ ಆಗ್ತಿದೆಯಲ್ಲ. ಓ, ಇಲ್ಲಿದಾನ? ಅರ್ಯ, ಭಯ ಆಗ್ತಿದೆ. ಯಾರು ನೀನು? ಅಯ್ಯೋ, ನಿಂತ್ಕೋ ಕಾವೇರಿ, ನಿಂತ್ಕೋ. ಯಾರು ನೀನು?
ಯಾರ್ ನೀನು? ಪ್ಲೀಸ್ ಅರ್ಥ ಮಾಡ್ಕೊಡ್ರಿ. ಸಡನ್ ಆಗಿ ಹಿಂಗೆ ಹೇಳಿದ್ರೆ ಎಲ್ಲಿ ಹೋಗೋದು? ಯಾರ್ ನೀವು? ಹಲೋ, ನನಗೊಂದು ಗುಡ್ ನ್ಯೂಸ್ ಹೇಳಬೇಕು. ನಾನೀಗ ಬ್ಯುಸಿ ಆಗಿದ್ದೇನೆ. ಬೇಗ ಸಿಗ್ತೀಯಾ? ಆಗಲ್ಲ, ಈಗ ತುಂಬ ಬ್ಯುಸಿ ಆಗಿದ್ದೇನೆ, ಮೀಟಿಂಗಲ್ಲಿದ್ದೆ. ಮನೆ ಹತ್ರ ಬರ್ತೀಯಾ? ಸರಿ, ನಮ್ಮ ಫ್ರೆಂಡ್ ಲಾಡ್ಜ್ ಇದೆಯಲ್ಲ, ಅಲ್ಲಿಗೆ ಬಾ. ಸರಿ, ಆಯ್ತು. ಹಾಯ್ ವಿವೇಕ್. ಹೇ ಹಾಯ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಂಗೊಂದು ವಿಷಯ ಹೇಳಬೇಕು. ಹೇಳು. ಏನು? ಏನು ಅರ್ಜೆಂಟಾಗಿ ಕಾಲ್ ಮಾಡಿದ್ಯಲ್ಲ, ಏನು ಹೇಳು. ವಿವೇಕ್, ನಾನಿವಾಗ 3 ತಿಂಗಳು ಗರ್ಭಿಣಿ. ಏನು ಹೇಳ್ತಾ ಇದೆಯಾ? ಹೌದು, ನಿನ್ನ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. ಬೇಗ ನಿಮ್ಮ ಮನೆಯವ್ರನ್ನ ಒಪ್ಸು. ಮದುವೆನಾ? ಅದು ಇಷ್ಟು ಬೇಗ? ಮನೆಯಲ್ಲಿ ಒಪ್ಪೋದಿಲ್ಲ. ನೋ ಚಾನ್ಸ್. ಬೇಗ ಒಪ್ಸಕ್ಕೇನು, ರಿಜಿಸ್ಟರ್ ಮ್ಯಾರೇಜ್ ಆಗೋಣ, ಯಾರಿಗೂ ಗೊತ್ತಾಗ್ದೆ. ಗೀತಾ, ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಆ ಮಗುನ ತೆಗ್ಸ್ಬಿಡು. ಏನು? ನನ್ನ ಮಗು ನಾನು ತೆಗಿಸ್ಬೇಕಾ? ನಾನು ನನ್ನ ಮಗುನ ತೆಗ್ಸಲ್ಲ. ನನ್ಗೆ ಈ ಮಗು ಬೇಕು, ಆದ್ರೆ ನೀನ್ ನನ್ನ ಮದ್ವೆ ಆಗ್ಬೇಕು. ಗೀತಾ, ನೀನ್ ನನ್ನ ಮಾತು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ನಮ್ಮ ಮನೇಲಿ ಇದಕ್ಕೊಪ್ಪಲ್ಲ. ಒಪ್ಪಿಲ್ಲ ಅಂದ್ರೆ ಪರವಾಗಿಲ್ಲ, ರಿಜಿಸ್ಟರ್ ಮ್ಯಾರೇಜ್ ಆಗ್ಬೋದಲ್ವಾ? ಏನ್ ಮಾಡೋದು ಇವಾಗ? ನನ್ನನ್ನೇ ಸಿಕ್ಕಾಕ್ಸ್ತೈತಲ್ಲ. ಹೇಗಾದ್ರೂ ಮಾಡಿ ತೆಗಿಸ್ಬೇಕಲ್ಲ. ಏನ್ ಮಾಡೋದು? ಏನಾದ್ರೂ ಮಾಡಿ ಇದರಿಂದ ಆಚೆ ಬರ್ಬೇಕಲ್ಲ. ಏನ್ ಮಾಡೋದು? ನನ್ನ ಮಾತು ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ನನ್ನ ಮನೆಯಲ್ಲಿ ಇದಕ್ಕೊಪ್ಪ ಅಂದ್ರೆ ನಿಮ್ಗೆ ನನ್ನ ಮದ್ವೆ ಆಗೋ ಇಷ್ಟ ಅಲ್ವಾ ವಿವೇಕ್? ಎಷ್ಟು ಹೇಳಿದ್ರು ನನ್ನ ಮಾತು ಕೇಳೋ ಥರ ಕಾಣಿಸ್ತಿಲ್ಲ. ಇವಳಿಗೊಂದು ಕತ್ತಿ ಕಾಣಿಸ್ಬೇಕು. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ತೆಗಿಸ್ಬೇಕಲ್ಲ. ನೀನ್ ನನ್ನ ಮದ್ವೆ ಆಗಲ್ವಾ? ನೀನೇನಾದ್ರೂ ನನ್ನ ಮದ್ವೆ ಆಗಿಲ್ಲ ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನಿನ್ ಮೇಲೆ. ನೀನ್ ನನ್ನ ಮದ್ವೆ ಆಗ್ಲೇಬೇಕು. ಗೀತಾ, ಯಾಕೆ ಇಷ್ಟೊಂದು ಚೆನ್ನಾಗ್ತೀಯ? ನಿನ್ನ ಬಿಟ್ಟು ನಾನು ಇರ್ತೇನೆ. ನೀನು ನನ್ನ ಜೀವ ಕಣೆ. ಐ ಲವ್ ಯು. ನಾಳೆ ನಿನ್ನ ಮದುವೆ ಆಗ್ತೀನಿ, ಓಕೆ? ಸರಿನಾ? ನನಗೆ ಮೋಸ ಮಾಡಲ್ಲ ತಾನೆ? ನಾಳೆ ಮದುವೆ ಆಗ್ತೀನಿ ಅಂತ ಹೇಳಿದ್ನಲ್ಲ. ಬಿಡು, ನೀನ್ ನನ್ನ ಮದ್ವೆ ಆಗೋ ತರ ಕಾಣಿಸ್ತಿಲ್ಲ. ಓ ಚಿನ್ನ, ಬಾ ಕುತ್ಕೋ. ಸರಿ, ನೀನು ರೆಸ್ಟ್ ತಗೊಳ್ತಾ ಇರು, ನಾನು ದಮ್ ಹೊಡ್ದು ಬರ್ತೀನಿ. ಮಾಡ್ತೀನಿ ತಡಿ.
ಬಾ. ಏನು ಬರೋಕ್ಕೆ ಹೇಳಿದ್ದು? ಆಗ್ಲೇ ಹೇಳಿದ್ನಲ್ಲ ಮ್ಯಾಟರ್ ಆಗುತ್ತೆ ಅಂತ. ಅದಕ್ಕೆ ಬಾಡಿ ಸೆಟಲ್ ಮಾಡು. ಆಗಲ್ಲ, ಪೊಲೀಸ್ ಕೇಸ್ ಆಗುತ್ತೆ. ನೀವು ಮಾಡಿದ್ದು ನೀನೇ ಅನ್ಭವಿಸ್ಬೇಕು. ಎಷ್ಟು ಬೇಕು? ಆಗಲ್ಲ ಅಂತ ಹೇಳಿದ್ನಲ್ಲ. ಎಷ್ಟು ಬೇಕು ಹೇಳಿದ್ನಲ್ಲ. ಆಗಲ್ಲ ಅಂತ ಹೇಳಿದ್ನಲ್ಲ. ಬ್ಲ್ಯಾಂಕ್ ಚೆಕ್ ಎಲ್ಲ ಸೈನ್ ಮಾಡಿದ್ದೀನಿ. ಎಷ್ಟು ಬೇಕು ತಗೋ. ಈಗಾಗುತ್ತೆ. ಹೇಳಿ ಬಾಸ್. ಏಯ್, ಹಾಂ, ಟೆಂಪಲ್ ಬಾಡಿ ಕಳಿಸಿದ್ದೀನಿ. ಹಾಂ, ಆ ಮ್ಯಾಟರ್ ಹೊರಗೆ ಗೊತ್ತಾಗೋಕ್ಕಿಂತ ಮುಂಚೆ ಡ್ರೈವರ್ನ ಮುಗಿಸ್ಬಿಡಿ. ಸರಿ ಬಾಸ್. ಇದರಿಂದ ಯಾರು ಹಿಂಟಿರಬಾರ್ದು. ಸರಿ ಬಾಸ್, ಮುಗಿಸ್ಬಿಡ್ತೀವಿ. ಹೋಗಿ. ಏ ಬಾ. ಎಲ್ಲೋ ಟಂಪನೇ ಬರ್ತಿಲ್ಲ. ಏನಣ್ಣ ಗೊತ್ತೇ ಆಗ್ತಿಲ್ಲ. ಏನಾದ್ರೂ ನಮ್ಮ ಬೀಟ್ ಮಾಡಿ ಹೋಗ್ಬಿಟ್ಟವ್ರ? ಅಣ್ಣ ಟೆಂಪೋ ಬರ್ತೈತೆ ನೋಡೋಣ. ಹೇ ಮುಂದೆ ತಿರ್ಗ, ಸುಮ್ಮನೆ ಸೈಲೆಂಟ್ ಆಗಿರು. ಟೆಂಪೋ ಆಯ್ತು. ಏ, ತುಂಬ ಟೆನ್ಷನಲ್ಲಿದ್ದೀನಿ. ಆಮೇಲೆ ಕಾಲ್ ಮಾಡೋ. ಏಯ್, ಆಮೇಲೆ ಕಾಲ್ ಮಾಡು ಅಂದ್ರೆ ಅರ್ಥ ಆಗಲ್ವಾ? ಹಲೋ. ಹೆಂಗ್ ಹೊಡ್ಬಿಟ್ಲ? ಅವ್ರದ್ದೇನಾಯ್ತು? ಯಾಕೆ? ಬರಕ್ಕೆ ಹೇಳು ಎಲ್ಲರೂ. ಎಲ್ರು ಬರಲಿ, ನಾನು ನೋಡ್ತೀನಿ. ನಾನೇ ಬರ್ತಾ ಇದ್ದೀನಿ. ಬರಕ್ಕೆ ಹೇಳು, ಎಲ್ರು ಬರಲಿ. ಸೆಟ್.
ಏಯ್, ಯಾವತ್ತು ಡ್ರೈವರ್ ಆದವನು ಗಾಡಿ ಇಂಜಿನ್ ಸರಿಯಾಗಿದೆಯಾ, ಗಾಡಿ ಡೀಸೆಲ್ ಇದೆ, ಟೈರ್ ಅಲ್ಲಿ ಏರ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ನೀನ್ ಯಾರು, ನೀನ್ ಯಾಕೆ ಸತ್ತೆ, ಯಾರು ಸಾಯಿಸಿದ್ರು ಅಂತ ಹತ್ರ ಸ್ಟೋರಿ ಕೇಳ್ತಾ ಇದ್ಯಾ? ಹೋಗ್ಲಿ ಕೇಳ್ಕೊಂಡೇನೋ ಮಾಡ್ಕೊಳ್ತೀಯ. ಆಫ್ಟರ್ ಆಲ್ ನೀನೊಬ್ಬ ಚುಚ್ಚು ಡ್ರೈವರ್. ಓಹ್, ಡ್ರೈವರ್ಗೆಲ್ಲ ಈ ತರ ಲುಕ್ ಸೂಟ್ ಆಗಲ್ಲ ಮರಿ. ಏಯ್, ಡ್ರೈವರ್ ಅಂದ್ರೆ ಬರೀ ಸ್ಟೇರಿಂಗ್ ಮಾತ್ರ ತಿರ್ಗಿಸ್ತಾನ ಅನ್ಕೋಬೇಡ. ಜನರನ್ನ ಹತ್ತಿಸ್ಕೊಳಕ್ಕೂ ಗೊತ್ತು, ನಿನ್ನಂತವನ್ ಮೇಲೆ ಹತ್ಸಕ್ಕೂ ಗೊತ್ತು. ಆದ್ರೆ ಒಂದೇ ಕೇಸು ಇನ್ಶೂರೆನ್ಸ್ ಕ್ಲೈಮ್ ಅಷ್ಟೇ. ಅದ್ರಲ್ಲೂ ನೀನ್ ಮುಟ್ಟಿರೋದು ಈ ಲೋಕಲ್ ಕಾಕಿ. ನಾನಾ ಲೋಕಲ್ ಕಾಕಿ ಹಾಕಿರೋ ಲೋಕಲ್ ಡ್ರೈವರ್. Ah!
ಬಾಸ್ ಏನೋ ನಿಂದೆ ಇಲ್ಲೇನ್ ಮಾಡ್ತಾ ಇದ್ದೀರಾ ಬಾಸ್ ನಿಮ್ ಬಾಸ್ ಹೊಡಿತವ್ರೆ ಹೋಗ್ ಫಿಟ್ ಮಾಡಿ. ಹೋಗ ನಮ್ ಬಾಸ್ಗೆ ಹೊಡಿತಾವ್ರೆ, ನೀನ್ ಹೆಂಗ ಬಂದೆ? ನೀನ್ ಹೋಗು. ಬಾಸ್ ನಿಮ್ ಬಾಸ್ನೇ ರುಬ್ಬಾಕ್ತವ್ರೆ, ಇನ್ನ ನಾನ್ ಹೋಗ್ಬೇಕಾ? ಹೋಗಿ ಬಾಸ್. ಸರಿ ಬಾಯ್ ಈ ಕಡೆ. ಯಪ್ಪ ಏನ್ ಗುರು ಹಿಂಗ್ ಕೊಟ್ರು ಬ್ಯಾಟಿಂಗು. ಯಪ್ಪ ಅಮ್ಮ ಅಬ್ಬ ಏನು ನನ್ ಕರ್ಮ ಎದೊಳಯ್ಯ. ಅವತ್ತೇ ಹೇಳ್ದೆ. ಓಪ್ಪ ಏನ್ ಗುರು ರಿಟೈಂಡು. ನಮ್ ಬಾಸ್ ಹೊಡೆದಾಗ್ಬಿಟ್ರ. ಅವತ್ತೇ ಹೇಳಿಲ್ವಾ ನಿಮ್ ಬಾಸ್ ನಾನೇ ಉಫ್ ಅನ್ಸ್ಬಿಟ್ರು. ಬೇಸ್ಮೆಂಟೇ ಹೊಡೆದೋಗ್ಬಿಟ್ಟೈತೆ. ಇನ್ ನಾವಿದ್ದೇನ್ ಮಾಡೋದು? ಓಡೋಗೋಣ. ಹೊಡೆದಾಗ ಎಲ್ಲೇನು ಅಲ್ಲಡ ಓಡಾಗ್ತಾ ಇದ್ದಾನೆ. ಐ ಏನಿದೆ? ಏನಾಯ್ತು ಅವನ್ಗೆ? ಅಯ್ಯೋ ಏನಾರಾಗ್ಲಿ ಫಸ್ಟ್ ಹೋಗ ಡೆಡ್ ಬಾಡಿ ಕೊಟ್ಬಿಡ ನಡಿಯಪ್ಪ. ನಾನು ಎತ್ಕೋತೀನಿ ಬಿಡಿ. ಸರಿಯಾಗಿ ಇಟ್ಕೊಳ್ಳಿ. ಓ ಎಣ ಭಾರ. ಅಬ್ಬಾ ಆ ಕಡೆ ಲಾಕ್ ಹಾಕು. ಹತ್ತು ಬೇಗ. ಅಯ್ಯೋ ನಿಧಾನ ನಿಧಾನ. ನಿಧಾನ. ಅಯ್ಯೋ ಇವ್ರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತಲ್ಲ. ಮಗಳನ್ನ ಕಳ್ಕೊಂಡು ಇದೆಷ್ಟು ಕಷ್ಟಪಡ್ತಾರೋ. ಕಣ್ ಬೇರೆ ಕಾಣಿಸಲ್ಲ. ದೇವ್ರಿ ಯಾಕೆ ಹೀಗೆ ಮಾಡ್ಬಿಟ್ಟ. ಇನ್ನಂತೆ ನೋಡಕ್ಕಾಗಲ್ಲ, ಹೋಗೋಣ. ಅಮ್ಮ ಬರ್ತೀನಿ ಅಮ್ಮ.
ಹುಫ್ ಅಪ್ಪ. ಟೀ ಕೊಡಿ 2 ತಗೊಳ್ಳಿ. ಥ್ಯಾಂಕ್ ಯು. ಹುಫ್ ಅಪ್ಪ. ನೋಡೋಣ. ಹಾಂ ಸರಿ. ಗಾಡಿ ಯಾಕೆ ಇಲ್ಲಿ ನಿಲ್ಸಿದ್ರಿ? ಬಾಡಿ ಕೊಟ್ಟಾಯ್ತಲ್ಲ, ನೀವು ಹೊರಡಿ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಐ ಲವ್ ಯು ಆರ್ಯ. ಜೀವನ ಪೂರ್ತಿ ನಿಮ್ಮ ಜೊತೆನೇ ಇರಬೇಕು ಅನ್ಕೊಂಡಿದ್ದೀನಿ. ಹೌದಾ? ನನಗೂ ನೀನಂದ್ರೆ ತುಂಬಾ ಇಷ್ಟ. ಬನ್ನಿ ಇವಾಗ ಎಲ್ಲಿ ಬೇಕಾದ್ರೂ ಹೋಗೋಣ. ಫ್ರೇಮಲ್ಲ ಸರ್ ಅವರು ಮೇಡಮ್? ಹೌದು, ಅದೇ ಫ್ರೇಮ್ ಅಪ್ಪ. ಬಾಮ ನಾನು ನಾನು ಹೋಗಿ 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 ಹೋಗಿ